ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಾಗಿರುವಂತಹ ಏನು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಆಗಿರ್ಬೋದು, ಮುಖ್ಯಮಂತ್ರಿಗಳ ಬದಲಾವಣೆಯಿಂದಾಗಿ ಏನು ಕರಾವಳಿಯ ರಾಜಕೀಯದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರತ್ತೆ, ಜೊತೆಗೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ವಿರೋಧ ಪಕ್ಷವಾಗಿ ಕಾಂಗ್ರೆಸ್, ಇಲ್ಲಿ ಬಿಜೆಪಿಯ ಶಾಸಕರು ಇರುವಂತದ್ದು, ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಇಲ್ಲಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದೆ, ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಇವರ ಕಾರ್ಯತಂತ್ರ ಯಾವ ರೀತಿಯಾಗಿರುತ್ತೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಾಗೆಯೇ ಇದು 2023 ವಿಧಾನಸಭೆ ಚುನಾವಣೆಯ ಕಾಂಗ್ರೆಸ್ ಪಕ್ಷದಿಂದ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿರುವಂತಹ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ನೆರವೇರಿಸಿರುವಂತದ್ದು 2 ವಾರಗಳು ಕೂಡ ಈಗ ಕಳೆದಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಏನ್ ಹೇಳಕ್ ಬಯಸ್ತೀರಾ? ತುಂಬಾ ಸಂತೋಷ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಾಗೆ ದುಡಿದವರಿಗೆ ಅಥವಾ ಹೇಳಿದಂತೆ ನಡ್ಕೊಳ್ಳುವ ಒಂದು ಪದ್ಧತಿ ಮುಂಚೆ ನಾವು ನೋಡ್ತಾ ಬಂದಿದ್ದೇವೆ. ಆ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರ ಪಕ್ಷದಲ್ಲಿ ಹಿಂದೆ ದುಡಿದ ಚರಿತ್ರೆ ಇದೆ, ಅವ್ರು ಮಾಡಿದ ಕೆಲಸ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಅವರ ಜೊತೆಗೂಡಿ ಪಕ್ಷವನ್ನು 2023ರಲ್ಲಿ ಅಧಿಕಾರಿ ತಂದಂತಹ ಒಂದು ಕತೆ ಸಹ ನಮ್ಮ ಎದುರಲ್ಲಿದೆ. ಅದರಿಂದ ಅರ್ಹವಾಗಿ ಅವರಿಗೆ ಪಕ್ಷ ಒಂದು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಮುನ್ನಡೆಸುವಂತಹ ಒಳ್ಳೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಓಕೆ ಸರ್, ಅದೇ ರೀತಿಯಲ್ಲಿ ನೀವು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಅತ್ಯಂತ ಆತ್ಮೀಯರಾಗಿರುವಂತದ್ದು, ಆತ್ಮೀಯ ಬಳಗದಲ್ಲಿ ನೀವು ಕೂಡ ಗುರುತಿಸಿಕೊಂಡಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಕರಾವಳಿಯ ರಾಜಕೀಯದ ಮೇಲೆ ಈ ಒಂದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವಂತದ್ದು ಯಾವ ರೀತಿಯಾದ ಪ್ರಭಾವ ಬೀರುತ್ತೆ? ಖಂಡಿತ ಬಹಳ ಸಂತೋಷ. ಯಾಕಂದ್ರೆ ಅವರು ನನ್ನ ಲೆಕ್ಕದಲ್ಲಿ ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ಅವ್ರು ಅತ್ಯಂತ ಹೆಚ್ಚಿಗೆ ಆಸೆ ಪಡುವ ಜಾಗ ಅಂದ್ರೆ ಕರಾವಳಿ ಅಂತ ನಾನು ಹೇಳ್ತೀನಿ. ಅವ್ರು ಯಾವತ್ತು ಬಂದಾಗ ಹೇಳುವುದುಂಟು, ಇಲ್ಲಿ ಕರಾವಳಿಯನ್ನು ಇನ್ನಷ್ಟು ನಮ್ಗೆ ಇಂಪ್ರೂವ್ ಮಾಡ್ಲಿಕ್ಕೆ ವಿಪುಲವಾದ ಅವಕಾಶಗಳಿವೆ. ಯಾಕಂದ್ರೆ ಇದು ವಿದ್ಯೆಗೆ, ಧಾರ್ಮಿಕತೆಗೆ, ಮತ್ತೆ ನಿಮ್ಮ ಬ್ಯಾಂಕಿಂಗಿಗೆ ಎಲ್ಲದಕ್ಕೂ ಒಂದು, ಅಥವಾ ಹಾಸ್ಪಿಟಲೈಸೇಷನ್ಗೆ ಎಲ್ಲದಕ್ಕೂ ಒಂದು, ಈ ಜಗತ್ತಿಗೆ ಒಂದು ಒಳ್ಳೆ ಸಂದೇಶವನ್ನು ಅಥವಾ ಒಂದು ವಿಷಯವನ್ನು ಕೊಟ್ಟಂತ ಜಿಲ್ಲೆ ಯಾವ್ದು ಕೇಳಿದ್ರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ. ಅಂತಹ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವು ತುಂಬಾ ಹಿಂದೆ ಇದೆ. ಯಾಕಂದ್ರೆ ನಮ್ಮಲ್ಲಿ ಬಹಳ ಸುಂದರವಾದ ಕರಾವಳಿ ಇದೆ, ಸುಮಾರು 300 ಕಿಲೋಮೀಟರ್ ಜಿಲ್ಲೆ ಕರಾವಳಿ ಇದೆ. ಅದರ ಜೊತೆಗೆ ಒಳ್ಳೆ ಮಲೆನಾಡಿದೆ. ಇದೆಲ್ಲವನ್ನು ಸೇರಿಸಿಕೊಂಡು ಒಂದು ಒಳ್ಳೆಯ ಅದರ ಪ್ರವಾಸೋದ್ಯಮವನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ತುಂಬಾ ಆಸೆ ಇದೆ. ಅದಕ್ಕೆ ಸರಿಯಾಗಿ ಒಂದು 2-3 ತಿಂಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮೀಟ್ ಮಾಡಿದ್ರು. ನಾನು ಜೀವನದಲ್ಲಿ ನೋಡಿದ ಒಂದು ಒಳ್ಳೆಯ ಸಭೆ ಅದು. ಒಂದು ಒಳ್ಳೆಯ ಉದ್ಯಮಿಗಳನ್ನು ಕರೆದು ಒಳ್ಳೆಯದಾಗಿ ಮಾತನಾಡಿಸಿದ್ರು. ಆಗ ಒಬ್ಬರು ಉದ್ಯಮಿ ಮಾತನಾಡ್ತಾ ಒಳ್ಳೆ ಮಾತನ್ನು ಹೇಳಿದ್ರು, ಸರ್ ನೀವು CRZ ಅನ್ನು 1 ಪಾಯಿಂಟ್ ಕ್ಲಿಯರೆನ್ಸ್ ಮಾಡಿ ಕೊಡಿ, ನಾನು ಸುಮಾರು 5 ಕೋಟಿಯಿಂದ 500 ಕೋಟಿ 250 ಜನ ಬಿಸ್ನೆಸ್ ಮ್ಯಾನ್ ತಂದು ಕೊಡ್ತೇನೆ ಅಂತ ಹೇಳಿದ್ರು. ಇದಕ್ಕಿಂತ ದೊಡ್ಡ ಮಾತು ಏನ್ ಬೇಕು? ಹಾಗಿರುವಾಗ ಅದಕ್ಕೆಲ್ಲ ಈಗ ಅವರು ಮುಖ್ಯಮಂತ್ರಿ ಆದ್ರಿಂದ ಇನ್ನು ಯಾರ ಹತ್ರ ಅವರಿಗೆ ಕೇಳ್ಬೇಕಂತಿಲ್ಲ, ಅವ್ರಿಗೆ ಡಿಸಿಷನ್ ತಗೊಳ್ಬಹುದು. ಸೊ ಯು ಕ್ಯಾನ್ ಟೇಕ್ ದ ಡಿಸಿಷನ್ ಮಾಡಿ ಅವರ ಪ್ರವಾಸೋದ್ಯಮದ ಮೂಲಕ ನಮ್ಮ ಇಡೀ 2 ಜಿಲ್ಲೆಯ ಅಭಿವೃದ್ಧಿಗೆ, ಅಂದ್ರೆ ಎಜುಕೇಶನ್ಗೆ ಬಂದವರಿಗಿರ್ಬೋದು ಅಥವಾ ವಿದ್ಯೆ ಕಲಿತವರಿಗಿರ್ಬೋದು, ಇಲ್ಲೇ ಕೆಲಸ ಸಿಗುವ ಹಾಗೆ IT ಸೆಕ್ಟರ್ಸ್ ಇರ್ಬೋದು, ಅಥವಾ ನಮ್ಮ ನ್ಯಾಷನಲ್ ಹೈವೇ ಇಂಪ್ರೂವ್ಮೆಂಟ್ ಮಾಡೋ ಬಗ್ಗೆ ಇರ್ಬೋದು, ಅಥವಾ ನಮ್ಮಲ್ಲಿರೋ ಬಹಳ ಸುಂದರವಾದ ಪೋರ್ಟ್, ಐ ಥಿಂಕ್ ಇಟ್ ನಾಟ್ ವರ್ಕಿಂಗ್ 50% ಅಷ್ಟು, ಇನ್ನು 50% ಅದು ವರ್ಕ್ ಆಗ್ಬೇಕು. ಅದರ ಮೇಲೆ ಸಹ ಪರಿಣಾಮ ಬೀರ್ಬೋದು. ಇಂಥದ್ದೆಲ್ಲ ಹಲವಾರು ನಮ್ಮ ಕನಸುಗಳಿವೆ. ಅವರಿದ್ರು ಹೇಳಿದ್ರಲ್ಲಿ ಅದನ್ನು ಅವ್ರು ಹಂತ ಹಂತವಾಗಿ ಖಂಡಿತ ಇನ್ನು ಮುಂದೆ ಹೇಗೆ ಸಿದ್ದರಾಮಯ್ಯ ಮಾಡ್ಕೊಂಡು ಬಂದ್ರ ಆ ಲೆಗಸಿಯನ್ನು ಮುಂದೆ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ ಅನ್ನುವ ನಮ್ಗೆ ಸಂಪೂರ್ಣ ವಿಶ್ವಾಸವಿದೆ. ಮತ್ತೆ ಅವರು ಕುತ್ಕೊಳ್ಳುವವರಲ್ಲ, 24/7 ಇರ್ತಾರೆ, ಸಂಪೂರ್ಣವಾಗಿ ಪ್ರವಾಸವನ್ನ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಕ್ಷೇತ್ರಗಳ ರಿಪೋರ್ಟ್ ಅನ್ನು ತರಿಸ್ಕೊಳ್ತಾ ಇದ್ದಾರೆ, ಎಲ್ಲಿ ಹೊಸತನವನ್ನ ಮಾಡಬಹುದು ಅನ್ನೋ ನೋಡ್ತಾ ಇದ್ದಾರೆ. ಹಾಗೆ ಆ ಕರಾವಳಿ ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಏನು ಹೊಸತನವನ್ನ ತರಬಹುದು ಈಗ? ಖಂಡಿತ ತುಂಬಾ. ಯಾಕಂದ್ರೆ ಅವರು ಧಾರ್ಮಿಕತೆಗೆ ಬಹಳ ಒತ್ತು ಕೊಡ್ತಾರೆ. ನಮ್ಮಲ್ಲಿ ಜನರನ್ನೆಲ್ಲ ಭಾವನೆ ಮೂಲಕ ಕೆರಳಿಸಿ ಜನರನ್ನು ಹಾಳು ಮಾಡಿದ ವ್ಯವಸ್ಥೆ ನಡೀತಿರೋದು ನಾವೆಲ್ಲ ನೋಡ್ತಾ ಇದ್ದೇವೆ. ಈಗ ಯಾರಿಗೆ ಒಂದು ಕಂಪ್ಲೇಂಟ್ ಹೇಳಲಿಕ್ಕಿಲ್ಲ ಇನ್ನು ಧಾರ್ಮಿಕತೆ ಬಗ್ಗೆ ಅಂತ ಹೇಳಿ. ಯಾಕಂದ್ರೆ ಅವ್ರಿಗಿಂತ ದೊಡ್ಡ ದೈವ ಭಕ್ತಿ ಇನ್ನೊಬ್ರು ಇರ್ಲಿಕ್ಕಿಲ್ಲ. ಸಿದ್ದರಾಮಯ್ಯ ದೈವ ಭಕ್ತರು ಅಲ್ಲ ಅಂತ ಹೇಳುದಿಲ್ಲ, ಆದ್ರೆ ತೋರ್ಪಡಿಕೆ ಮಾಡ್ತಿರ್ಲಿಲ್ಲ ನಂಗೆ ಗೊತ್ತಿದ್ದಾಗೆ. ಅದಕ್ಕೋಸ್ಕರ ಒಂದು ವಿರೋಧ ಮಾತಾಡೋದು ಪಂಗಡ ಇತ್ತು. ಇನ್ನು ಅವ್ರದ್ದೆಲ್ಲ ಬಾಯಿ ಮುಚ್ಚಿದಾಗ ಆಯ್ತು, ಒಂದೇ ಸೆಕೆಂಡ್ ಅಲ್ಲಿ ಎಲ್ಲರ ಬಾಯಿ ಮುಚ್ಚಿ ಇತ್ತು. ಅದರಿಂದ ಮುಂದೆ ಇದರ ಪರಿಣಾಮವಾಗಿ ಖಂಡಿತ ಕರಾವಳಿಯಲ್ಲಿ ಸಹ ನಮಗೆ ಮುಂದಿನ ನಮ್ಮ 2028 ಚುನಾವಣೆಯಲ್ಲಿ ಉತ್ತಮವಾದ ಸೀಟು, ಹೆಚ್ಚಿನ ಸೀಟುಗಳು 13ರಲ್ಲಿ 10ಗಿಂತಲೂ ಹೆಚ್ಚು ಸೀಟು ಬರುತ್ತೆ ಅನ್ನುವ ವಿಶ್ವಾಸ ನನಗಿದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ದೈವ ಭಕ್ತಿ ಅಂತ ಬಂದಾಗ ಇತ್ತೀಚೆಗೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ದೈವ ಭಕ್ತಿ, ಎಷ್ಟು ದೇವರನ್ನ ನಂಬ್ತಾರೆ ಅನ್ನೋದಕ್ಕೆ ಪದಗ್ರಹಣ ಕಾರ್ಯಕ್ರಮದ ಕೆಲವೊಂದು ವಿಶೇಷತೆಗಳೇ ಕಾರಣ. ಆ ವಿಶೇಷತೆಗಳಲ್ಲಿ ನೀವು ಕೂಡ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಆ ಒಂದು ವಿಶೇಷತೆಗಳು ಹೇಗಿತ್ತು?
ಬಹಳ ಸುಂದರ ಬರ್ತಾನೆ. ಎಲ್ಲ ಸ್ವಾಮೀಜಿಗಳು ಬಂದಿದ್ರು, ಬೇರೆ ಬೇರೆ ಮಠದ ಸ್ವಾಮೀಜಿಗಳು ಬಂದಿದ್ರು. ಬಹುಶಃ ಯಾವ ಮುಖ್ಯಮಂತ್ರಿಗಳ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳು ಕೂಡ ಅಷ್ಟೊಂದು ಎಲ್ಲಾ ಸಮುದಾಯಗಳ ಸ್ವಾಮೀಜಿಗಳು ಬಂದ ಇತಿಹಾಸ ಇದೆ. ಬೇರೆ ಬೇರೆ ಪಾರ್ಟಿಯಲ್ಲಿ ಸಹ ಇಷ್ಟು ಧಾರ್ಮಿಕತೆ ಬಗ್ಗೆ ಮಾತಾಡೋರು ಅವರು ಮಾಡುವ ಸಹ ಇರ್ಲಿಲ್ಲ. ಅದಾದ ನಂತರ ಅವ್ರು ನಮ್ಮ ಅಜ್ಜನ ಅಮ್ಮ ಬಗ್ಗೆ ಅವರಿಗೆ ಓತನ್ನು ಸ್ಟಾರ್ಟ್ ಮಾಡಿ ಅವರ ಫೋಟೋ ಇಟ್ಟು ಅಲ್ಲಿಗೆ ಅಡ್ಡ ಬಿದ್ದು ಬಂದು ಮತ್ತೆ ಜನರಿಗೆ ನಮಸ್ಕರಿಸಿ ಇದೆಲ್ಲ ಮಾಡಿದ್ರು. ಇದೆಲ್ಲ ಭಾವನಾತ್ಮಕವಾಗಿ ಮತ್ತೆ ಅವರು ನಿಜವಾಗಿ ಅವ್ರು ಏನ್ ಮಾಡ್ತಾರೆ ಅದು ಮನಸ್ಸಿಂದ ಮಾಡ್ತಾರೆ ಅನ್ನೋದು ನಾವು ಹತ್ತಿರದಿಂದ ನೋಡಿದ್ದೇವೆ. ಈಗ ಯಾವುದೇ ದೇವರ ಪೂಜೆ ಮಾಡ್ಲಿ ಪುರಸ್ಕಾರ ಮಾಡ್ಲಿ ಅದು ತಿಳ್ಕೊಂಡು ಮಾಡ್ತಾರೆ. ಅದರ ಬಗ್ಗೆ ಏನು ಉಂಟಂತ ಅದರ ಚರಿತ್ರೆಯನ್ನು ತಿಳ್ಕೊಳ್ತಾರೆ. ಅದನ್ನು ನಾವೆಲ್ಲ ಹತ್ತಿರದಿಂದ ನಮ್ಗೆ ಹೇಳ್ತಾರೆ, ಇದು ಯಾಕೆ ಮಾಡ್ಬೇಕು, ಇದು ಯಾಕೆ ಹೀಗೆ ಗಂಧ ಹೇಗೆ ಹಾಕ್ಬೇಕು, ಹೀಗೆ ದೇವರಿಗೆ ಯಾಕೆ ಮಾಡ್ಬೇಕು, ಲಿಂಗವನ್ನು ಅಲಂಕರಿಸಿದ ಮೇಲೆ ನೋಡುದು ಒಳ್ಳೇದ ಅಲ್ಲ ಲಿಂಗ ಇದ್ದಾಗಿ ಪೂಜೆ ಮಾಡುದು ಒಳ್ಳೇದ ಅಂದ್ರೆ ಒರಿಜಿನಲ್ ನೋಡುದು ಒಳ್ಳೇದ, ಅದ್ರ ಬಗ್ಗೆ ಎಲ್ಲ ತುಂಬಾ ತಿಳ್ಕೊಂಡಿದ್ದಾರೆ. ಅದು ನಮ್ಗೆ ಎಲ್ಲ ಒಂದು ಲೆಸನ್ ಅದು. ಸೊ ಅದು ಬಹಳ ಅದ್ಭುತವಾಗಿತ್ತು, ಒಳ್ಳೆ ರೀತಿಯಲ್ಲಿ ಪದಗ್ರಹಣ ಆಗಿದೆ. ಮುಂದಿನ ದಿನದಲ್ಲಿ ಖಂಡಿತ ರಾಜ್ಯವನ್ನು ಒಳ್ಳೆ ರೀತಿಯಲ್ಲಿ ಅವರು ಅವರ ಲೀಡರ್ಶಿಪ್ ಅಲ್ಲಿ ಈಗ ಕರ್ನಾಟಕದಲ್ಲಿ ಒಬ್ಬ ಲೀಡರ್ ಅವಶ್ಯಕತೆ ಇತ್ತು ಅಂತ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದು ನಮ್ಗೆ ವಿಶ್ವಾಸ ಇದೆ, ಮುಂದೆ ಮಾಡ್ತಾರೆ. ಅಂದ್ರೆ ಆ ಕರಾವಳಿ ಭಾಗದ ಯುವಕರು ಹೆಚ್ಚಿನದಾಗಿ ಹಿಂದುತ್ವದ ಇತ್ತೀಚೆಗೆ ಆಕರ್ಷಿತರಾಗಿರುವಂತದ್ದು ಆ ಚುನಾವಣೆಯ ಫಲಿತಾಂಶಗಳಲ್ಲಿ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ಡಿ.ಕೆ. ಶಿವಕುಮಾರ್ನ ಎಲ್ಲೋ ಒಂದು ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ಇಷ್ಟಪಡುವ ಒಂದು ಬಳಗವೇ ಆ ಕರಾವಳಿ ಭಾಗದಲ್ಲಿ ಇರುವಂತದ್ದು. ಅಂದ್ರೆ ಕರಾವಳಿ ಭಾಗದಲ್ಲಿ ಅಂತ ಯುವಕರನ್ನ ಸೆಳೆಯುವ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿರುವಂತದ್ದು ಎಷ್ಟು ಅನುಕೂಲಕರವಾಗುತ್ತೆ? ಇಲ್ಲ, ನಾನು ಹೇಳಿದೆ ನಿಮ್ಗೆ, ತುಂಬಾ ಈಗ ಧಾರ್ಮಿಕತೆ ಇರ್ಬೋದು, ಹಿಂದೂ ಧರ್ಮ ಬೇರೆ ಕಾರ್ಯಕ್ರಮ ಇರ್ಬೋದು, ದೇವಸ್ಥಾನ ಇರ್ಬೋದು, ಅಲ್ಲೇ ನಮ್ಮ ಓಟ ಹಾಳು ಮಾಡುವಂತ ಬೇರೆ ಬೇರೆ ತಂತ್ರಗಳು ನಡೀತಾ ಇದ್ರು. ಇನ್ನು ಅದಕ್ಕೆಲ್ಲ ಸ್ಟಾಪ್ ಆಗ್ತದೆ. ಮತ್ತೆ ಯುವಕರಿಗೆ ಒಂದು ಆಸೆ ಇದೆ, ಇದರಿಂದ ನಮ್ಮ ಕರಾವಳಿ ಒಳ್ಳೆದಾಗ್ತದೆ, ಒಂದಷ್ಟು ಜಾಬ್ ಕ್ರಿಯೇಷನ್ ಆಗ್ಬೋದು, ಒಂದಷ್ಟು IT ಸೆಕ್ಟರ್ಸ್ ಬರ್ಬೋದು, ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ಬೋದು, ಒಂದಷ್ಟು ಪ್ರವಾಸೋದ್ಯಮ ಬರ್ಬೋದು. ಅದನ್ನ ನಾವೇನಾದ್ರು ಬೆಂಬಲಿಸಿದ್ರೆ ಪೂರ್ಣ ನಮ್ಗೆ ಖಂಡಿತ ಒಳ್ಳೆ ಆಶಾ ಭಾವನೆಯಲ್ಲಿ ಜನ ಇದ್ದಾರೆ. ಮತ್ತೆ ಅವರು ಹಾಗೆ ಅಂದ್ರೆ 24/7 ಇಡೀ ದಿನ ಜನರಿಗೆ ಸಿಗ್ತಾರೆ, ಕೆಲಸ ಮಾಡ್ತಾರೆ ಅನ್ನೋ ಒಳ್ಳೆ ಒಂದು ಭಾವನೆ ಇದೆ. ಖಂಡಿತ ಕರಾವಳಿಯಲ್ಲಿ ಇದರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಓಕೆ, ಕರಾವಳಿಯ ಬಿಜೆಪಿಯವರು ಪ್ರಮುಖ ಅಸ್ತ್ರ ಅನ್ನೋದೆಲ್ಲದು ಗೊತ್ತಿರುವಂತ ವಿಚಾರವೇ. ಭಾವನಾತ್ಮಕ ವಿಚಾರಗಳಿಗೆ ಅವರು ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಆ ಭಾವನಾತ್ಮಕ ವಿಚಾರಗಳನ್ನ ಹೊರತುಪಡಿಸಿ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಮುಂದಿನ ಚುನಾವಣೆಯಲ್ಲಿ ಇದಿಷ್ಟು ಅನುಕೂಲವಾಗುತ್ತೆ? ಇಲ್ಲ, ಎಲ್ಲಾ ವಿಚಾರದಲ್ಲೂ ಯಾಕಂದ್ರೆ ಅವರು KPCC ಅಧ್ಯಕ್ಷರು ನಾವು ನೋಡಿದ್ದೇವೆ. ಪ್ರತಿಯೊಂದು ಕ್ಷೇತ್ರ 220 ಕ್ಷೇತ್ರದಲ್ಲೂ ಕೈಯಾಡಿಸ್ತಿದ್ರು. ಏನಾಗ್ತದೆ ರಿಪೋರ್ಟ್ ಅವ್ರಿಗೆ ಬೇಕಿತ್ತು. ಈಗಂತೂ ಮುಖ್ಯಮಂತ್ರಿಗಳಾದ್ಮೇಲೆ ಇನ್ನೂ ಸಹ ಅಲ್ಲಿ ಏನು ನ್ಯೂನ್ಯತೆ ಇದೆ, ಅಲ್ಲಿ ಏನ್ ಮಾಡ್ಬೇಕನ್ನೋ ಬಗ್ಗೆ ಅವರಿಗೆ ಗೊತ್ತಿದೆ. ಇಂಟೆಲಿಜೆನ್ಸ್ ಮಾಹಿತಿ ಕೂಡ ಅದನ್ನು ತರಿಸ್ಕೊಂಡುದು ಮಾತಾಡುದು ಮಾಡುದು, ಅಲ್ಲಿ ಡೆವಲಪ್ಮೆಂಟ್ ಬೇಕು, ಅಲ್ಲಿ ಏನಾಗ್ಬೇಕು, ಏನು ಕೆಲಸ ಆಗ್ಬೇಕು, ಏನು ಹಾಸ್ಪಿಟ್ಲ್ ಕೊರತೆ ಇದೆನೋ, ಶಾಲೆ ಕೊರತೆ ಇದೆನೋ, ಅಲ್ಲ ಅದು ಇದ್ದದ್ದು ಸರಿ ಕೆಲಸ ಮಾಡ್ತಾ ಇಲ್ವೋ, ಅಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಗೆ ಕೆಲಸ ಮಾಡ್ತಿದ್ದಾರೆ ಅದನ್ನೆಲ್ಲ ಒಂದು ತರಿಸ್ಕೊಂಡು ಮುಂದಿನ ದಿನದಲ್ಲಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡುವ ಒಂದು ಟೀಮ್ ಅನ್ನು ಇಟ್ಕೊಂಡು ಅವ್ರು ಮಾಡ್ಲಿಕ್ಕೆ ಒಳ್ಳೆ ಅವಕಾಶ ಇದೆ, ಮತ್ತೆ ಮಾಡ್ತಾರೆ ಅನ್ನುವ ನಮ್ಗೆ ವಿಶ್ವಾಸವೂ ಇದೆ. ಓಕೆ, ಅದೇ ರೀತಿಯಲ್ಲಿಯೇ B.K. ಹರಿಪ್ರಸಾದ್ ಅವರು ಈಗ KPCC ಅಧ್ಯಕ್ಷರಾಗಿರುವಂತದ್ದು. ಒಂದು ಕಡೆಯಲ್ಲಿ ಅತ್ಯಂತ ಕಾಂಗ್ರೆಸ್ನ ಮೂಲ ಕಾಂಗ್ರೆಸ್ಸಿಗ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಿರುವಂತದ್ದು. ಇನ್ನೂ ಕೂಡ ಇಬ್ರು ಕೂಡ NSUಯಿಂದ ಬೆಳೆದು ಬಂದು ಯುವ ಕಾಂಗ್ರೆಸ್ ನಲ್ಲಿ ಇದ್ದಂತವ್ರು. B.K. ಹರಿಪ್ರಸಾದ್ ಕೂಡ ಸುದೀರ್ಘವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಇದ್ದಂತವ್ರು, ಈಗ KPCC ಅಧ್ಯಕ್ಷ ಆಗಿರುವಂತದ್ದು. B.K. ಹರಿಪ್ರಸಾದ್ ಅವರು KPCC ಅಧ್ಯಕ್ಷ ಆಗಿರುವಂತದ್ದು ಕರಾವಳಿಯ ರಾಜಕೀಯದ ಮೇಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀಳುವ ಸಾಧ್ಯತೆ ಇದೆ. ಕಾರಣ ಅವರು ಕೂಡ ಒಂದು ಪ್ರಭಾವ ಬಿಲ್ಲವ ಸಮುದಾಯಕ್ಕೆ ಸೇರಿರುವಂತದ್ದು. ಅದು ಕರಾವಳಿಯ ರಾಜಕೀಯದ ಮೇಲೆ ಯಾವ ರೀತಿಯಾದ ಬದಲಾವಣೆಗೆ ಕಾರಣವಾಗುತ್ತೆ? ಇಲ್ಲ, ಬಹಳ ಸಂತೋಷ. ಒಬ್ಬ ನಿಷ್ಠಾವಂತ ಒಬ್ಬ ಹಿರಿಯ ರಾಜಕಾರಣಿ ಅವರು ಯಾವಾಗಲೂ ನಿಮ್ಗೆ ಗೊತ್ತಿದೆ, ಒಂದು ಖಡಕ್ ಮಾತಿನಲ್ಲಿ ನೇರ ದಿಟ್ಟ ಅಂತಾರೆ, ಆ ಟೈಪ್ ಅಲ್ಲಿ ಮಾತಾಡ್ತಾರೆ. ಅಂತವ್ರಿಗೆ ಬೇಕಿತ್ತು. ಈಗ ಒಳ್ಳೆ ಸಂದರ್ಭದಲ್ಲಿ ಅವರನ್ನು ಆಯ್ಕೆ ಪಕ್ಷ ಅವರಿಗೆ ಅವಕಾಶ ಕೊಟ್ಟಿದೆ. ಅವರ ನೇತೃತ್ವದಲ್ಲಿ ಖಂಡಿತ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಮತ್ತೆ ಸಿದ್ದರಾಮಯ್ಯ ಅವರ ಸಲಹೆ ಸೂಚನೆ ಮತ್ತೆ ಅವರ ಒಂದು ಮಾರ್ಗದರ್ಶನ, ಇದು 3 ಕಾಂಬಿನೇಷನ್ ಅಲ್ಲಿ ಹೋದ್ರೆ ಖಂಡಿತ 150ಕ್ಕಿಂತ ಹೆಚ್ಚಿನ ಸೀಟನ್ನು ಕಾಂಗ್ರೆಸ್ ಗೆಲ್ತದೆ. ಅದರ ಜೊತೆಗೆ ನಮ್ಮ 13 ಕ್ಷೇತ್ರದಲ್ಲಿ ಬಿಲ್ಲವ ಸಮುದಾಯದವರು ಹೆಚ್ಚಿನ ಜನರಿದ್ದಾರೆ. ಅವ್ರು ನಮ್ಮಿಂದ ತುಂಬಾ ಈಗ ನಮ್ಮ ಜೊತೆಗೆ ಇಲ್ಲ ಅಂತ ಹೇಳ್ಬೋದು ಸುಮಾರು ಜಾಗ. ಅವ್ರಿಗೆಲ್ಲ ಪೂರಕವಾಗಿ ವಾಪಸ್ ಹರಿಪ್ರಸಾದ್ ಆಯ್ಕೆಯಿಂದ ಒಂದು ಸಂದೇಶ ಕೊಟ್ಟಾಗ ಆಗ್ಬೋದು. ಅದರಿಂದ ಮುಂದಿನ ದಿನದಲ್ಲಿ ಹರಿಪ್ರಸಾದ್ ಆಯ್ಕೆ ಅಂತೂ ನಾನು ಕಮ್ಯುನಿಟಿ ವೈಸ್ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಬಟ್ ಆಸ್ ಎ ಲೀಡರ್ ಈಸ್ ಎ ಲೀಡರ್. ಮತ್ತೆ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗೋ ಸಾಮರ್ಥ್ಯ ಅವರಿಗಿದೆ. ಅದರಿಂದ ಕಾಂಗ್ರೆಸ್ ಪಕ್ಷವನ್ನು ಪುನಃ ಎಲ್ಲ ಜಾತಿ ಮತ ಧರ್ಮ ಎಲ್ಲವನ್ನು ಮೀರಿ ನಾವೊಂದು ಒಳ್ಳೆಯ ಪಕ್ಷ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಪಕ್ಷ, ಮತ್ತೆ ಈ ದೇಶವನ್ನು ಮುಂದೆ ತಗೊಂಡು ಹೋಗ್ಬೇಕು ಅನಿವಾರ್ಯತೆ ಎನ್ನುವ ದೃಷ್ಟಿಯಲ್ಲಿ ಅವರು ಒಳ್ಳೆ ರೀತಿ ತಗೊಂಡು ಹೋಗ್ತಾರೆ ವಿಶ್ವಾಸ ನನಗಿದೆ. ಓಕೆ, ಅದೇ ರೀತಿಯಲ್ಲಿ ನೀವು ಹೇಳಿದ್ರಿ 150ಕ್ಕೂ ಹೆಚ್ಚು ಸ್ಥಾನವನ್ನ ಕರ್ನಾಟಕದಲ್ಲಿ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಅನ್ನೋ ಮಾತನ್ನು ಹೇಳಿದ್ರಿ. ಆ 150 ಸ್ಥಾನದಲ್ಲಿ
ಕಾರ್ಕಳ ವಿಧಾನಸಭಾ ಕ್ಷೇತ್ರ ಕೂಡ ಇರತ್ತಾ? ಖಂಡಿತ ಅದು ಇರ್ಲೇಬೇಕಲ್ಲ. ಅದೇ ನಾವು ಮಾಡುವಾಗ ಆಶಾಭಾವನೆಯಲ್ಲಿ ಇರುವುದು, ಅದಕ್ಕೆ ಸರಿ ಕೆಲಸ ಸಹ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಏನು ಸಾಧ್ಯ ಉಂಟು, ಜನರ ಸಹ ಕೆಲಸ ಮಾಡೋದಿರ್ಬೋದು ಅಥವಾ ಪಕ್ಷ ಸಂಘಟನೆ ಎಲ್ಲ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಿದ್ದೇವೆ. ನಾವು ಕೆಲಸ ಮಾಡಿದ್ರೆ ಜನರು ಅದನ್ನು ಗುರುತಿಸ್ತಾರೆ. ನೀವು ನೋಡಿದ್ರಿ ಎಲ್ಲ ಕಡೆ. ಅದರಿಂದ ಖಂಡಿತ 150ರಲ್ಲಿ ಕಾರ್ಕಳಕ್ಕೂ ಒಂದು ಅವಕಾಶ ಇದೆ, ಒಂದು ಜಾಗ ಇದೆ ಅದರಲ್ಲಿ. ಓಕೆ, ಅಂದ್ರೆ ಯಾಕೆ ಕೇಳಿದೆ ಅಂದ್ರೆ 2023 ವಿಧಾನಸಭೆ ಚುನಾವಣೆ ಆತತ್ರ ಬಂದಾಗ ನೀವು ಅಭ್ಯರ್ಥಿಯಾಗಿ ಕಣಕ್ಕಿಳಿತೀರಾ, ನಿಮಗೆ ಜಾಸ್ತಿ ಸಮಯ ಕೂಡ ಓಡಾಡಕ್ಕೆ ಸಿಕ್ಕಿರಲ್ಲ, ಕಾರ್ಯಕರ್ತನ ಮೀಟ್ ಆಗಕ್ಕೂ ಕೂಡ ಜಾಸ್ತಿಯನ್ನು ನಿಮಗೆ ಸಮಯ ಕೂಡ ಇರಲ್ಲ. ಆದ್ರೆ ಈಗ 3 ವರ್ಷಗಳ ಕಳೆದ 2023ರಿಂದ 26ವರೆಗೆ ಈಗ ಸತತವಾಗಿ ನೀವು 3 ವರ್ಷಗಳ ಕಾಲ ನಿರಂತರವಾಗಿ ಕಾರ್ಯಕರ್ತರ ಜೊತೆ ಮೀಟ್ ಆಗ್ತಾ ಇದ್ದೀರಾ, ಸಭೆಗಳನ್ನ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೀರಾ, ನಿರಂತರವಾಗಿ ಸಂಘಟನೆ ನಡೀತಾ ಇದೆ. 2023ಕ್ಕೂ ಈ ಕ್ಷಣಕ್ಕೆ ಏನ್ ಬದಲಾವಣೆ ಕಂಡು ಬರ್ತಾ ಇದೆ? ನಾವಾಗ ಫೀಲ್ಡ್ ಅಲ್ಲಿ ಇದ್ದೆವು. ಫೀಲ್ಡ್ ಅಲ್ಲಿ ಇಲ್ಲ ಅಂದ್ರೆ ಫೀಲ್ಡ್ ಅಲ್ಲಿ ಯಾರು ಜನ ಗುರುತಿಸಲಿಲ್ಲ. ನಾವು ಸುಮಾರು ಜೀವಮಾನದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ಇದ್ದದ್ದು, ಆದ್ರೆ ಒಂದು 7 ವರ್ಷದಿಂದ ಅದನ್ನು ಆಕ್ಟಿವ್ ಆಗಿ ಮಾಡ್ತಾನೆ ಇದ್ದೆವು. ಅಧಿಕೃತವಾಗಿ ಅಭ್ಯರ್ಥಿ ಆಗಿದ್ದು ಕೊನೆಯ ಕ್ಷಣದಲ್ಲಿ ಬಿಟ್ಟರೆ ಅದ್ರ ಮೊದಲು ಪಕ್ಷದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಇದ್ದೆವು. ಆದ್ರೆ ಈಗ ಸರ್ಕಾರ ಇದರಿಂದ ಇನ್ನಷ್ಟು ಹುಮ್ಮಸ್ಸಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಮತ್ತೆ ಒಂದ್ಸಲ ಅಭ್ಯರ್ಥಿ ಆದ ನಂತರ ಅದೊಂದು ಸ್ಪೆಷಲ್ ಟಚ್ ಇರ್ತದೆ. ಅದರ ಮೂಲಕ ಜನರ ಭಾವನೆಗೆ ಸ್ಪಂದಿಸಲಿಕ್ಕೆ ಅಧಿಕಾರಿ ವರ್ಗದಿಂದ ಇರ್ಬೋದು ಅಥವಾ ನಮ್ಮ ಹಿರಿಯರಿಂದ ಇರ್ಬೋದು ಎಲ್ಲ ಮಾರ್ಗದರ್ಶನ ಮಾಡ್ಕೊಂಡು ಮಾಡ್ಲಿಕ್ಕೆ ಒಳ್ಳೇದಾಗ್ತಾ ಉಂಟು. ಸೊ ಅದು ಈಗ ಆ ಹೊಂದಿನ ಚುನಾವಣೆಗಿಂತಲೂ ಪೂರಕವಾದ ವಾತಾವರಣ ಈಗ ಕಾರ್ಕಳದಲ್ಲಿ ಇದೆ. ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ 2023ರಲ್ಲಿ ಟಿಕೆಟ್ ಸಿಗೋದು ತಗೊಳ್ಳ ಎಲ್ಲೋ ಒಂದು ಸಣ್ಣ ಪುಟ್ಟ ಗೊಂದಲಗಳು ಕೂಡ ಇತ್ತು. ಆದ್ರೆ 2028ಕ್ಕೆ ಉದಯ್ ಕುಮಾರ್ ಶೆಟ್ಟಿಮನಿ ಅವರಿಗೆ ಯಾವುದೇ ಗೊಂದಲಗಳಿಲ್ಲ. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಬಹುತೇಕ ಇರುವುದು, ಉಡುಪಿ ಜಿಲ್ಲೆಯಲ್ಲಿ ತೀರಾ ಕಡಿಮೆ ಅಂತರದಲ್ಲಿ ಸೋತಿರುವಂತದ್ದು ನೀವೇ, 4,000 ಮತಗಳ ಅಂತರದಲ್ಲಿ ಮಾತ್ರ ನೀವು ಸೋಲನ್ನ ಕಾಣ್ತೀರಾ. ಹಾಗಾಗಿ ಬಹುತೇಕ ಎಲ್ಲರಿಗೂ ಕೂಡ ಒಂದು ಕನ್ಫರ್ಮ್ ಇರುವಂತದ್ದು ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಟಿಕೆಟ್ ಕನ್ಫರ್ಮ್ ಅನ್ನುವುದು ಕೂಡ ಅದು ನಿಮ್ಗೂ ಕೂಡ ಬಹುತೇಕ ಗೊತ್ತಿರುವಂತ ವಿಚಾರವೇ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ನಂತರದಲ್ಲಿ ಯಾವ ರೀತಿಯಾದ ಚಟುವಟಿಕೆಗಳು ನಡೀತಾ ಇದೆ? ಇಲ್ಲ, ಈಗ ನಿರಂತರವಾಗಿ ಪಕ್ಷ ಸಂಘಟನೆ ನಿಜವಾಗಿ ಹೇಳ್ಬೇಕಾದ್ರೆ ಪಕ್ಷ ಬೂತ್ ಇಂದ ಕಟ್ಟಬೇಕು, ತಳಮಟ್ಟದಿಂದ. ಆ ಬೂತ್ ಅಲ್ಲಿ ನಾವು ನಮ್ಮ ಬೂತ್ ಅಧ್ಯಕ್ಷರಿರ್ಬೋದು, ಅವರ ಒಂದು ತಂಡ ಇರ್ಬೋದು, ಹಾಗೆ ಒಂದು 10 ಜನರ ಒಳ್ಳೆ ತಂಡ ಇದ್ರೆ ನಮ್ಮ 209 ಬೂತ್ಗಳಿವೆ. ಆ 209 ಬೂತ್ ಅಲ್ಲಿ ಪ್ರತಿಯೊಂದು ಬೂತ್ ಅಲ್ಲಿ ಒಂದು 10 ಜನರ ಒಳ್ಳೆ ತಂಡ ಇದ್ರೆ ನಾವು ಖಂಡಿತ ಅದನ್ನು ಚಂದವಾಗಿ ತಗೊಂಡು ಹೋಗ್ಬೋದು. ಯಾಕಂದ್ರೆ ಒಂದು ಬೂತ್ ಅಲ್ಲಿ 300 ಮನೆ ಇರ್ತದೆ. ಅದ್ರ 100 ಮನೆ ನಮ್ಮ ಕಾಂಗ್ರೆಸ್ ಮನೆಯಲ್ಲಿ ಇರ್ತದೆ, ಒಂದು 100 ಮನೆ ಬಿಜೆಪಿ ಮನೆಯಲ್ಲಿ ಇರ್ತದೆ, ನಿಮ್ಗೆ ಗೊತ್ತಿದೆ. ಇನ್ನೊಂದು 100 ಮನೆ, ಅದ್ರ 51 ಮನೆ ಒಳ್ಳೆ ಕೆಲಸ ಮಾಡ್ಕೊಂಡ್ರೆ ನಾವು ಅವರನ್ನು ನಮ್ಮ ಬಗ್ಗೆ ವಿಶ್ವಾಸ ತಗೊಂಡು ನಮ್ಮ ಕೆಲಸದ ಬಗ್ಗೆ, ಕಾರ್ಯವೈಖರಿ ಬಗ್ಗೆ, ನಮ್ಮ ವ್ಯವಸ್ಥೆಯ ಬಗ್ಗೆ ಹೇಳಿದ್ರೆ ಆಗ ಅವರನ್ನು ವಿಶ್ವಾಸ ತಗೊಂಡ್ರೆ ನಾವು ಆರಾಮ್ಸೆ ಇಲೆಕ್ಷನ್ ಗೆಲ್ಬಹುದು. ಓಕೆ, ಯಾಕಂದ್ರೆ ಈಗ ಬೂತ್ ಮಟ್ಟದಿಂದ, ಹೋಬಳಿ ಮಟ್ಟದಿಂದ, ಬ್ಲಾಕ್ ಮಟ್ಟದಿಂದ ನೀವು ಪಕ್ಷ ಸಂಘಟನೆ ಮಾಡ್ತೀರಾ, ಅದು ಒಂದು ಭಾಗ. ಇನ್ನೊಂದು, ಇಲ್ಲಿ ಪ್ರಸ್ತುತ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತ ಪಕ್ಷ ಬಿಜೆಪಿಯಲ್ಲಿ ಇರುವಂತದ್ದು. ಆ ಆಡಳಿತ ಪಕ್ಷ ಇರುವಂತಹ ಅಲ್ಲಿನ ಸ್ಥಳೀಯ ಶಾಸಕರ ವಿರುದ್ಧ, ಅವರ ವೈಫಲ್ಯದ ವಿರುದ್ಧ ನಿಮ್ಮೊಂದು ಹೋರಾಟಗಳು ಹೇಗೆ ನಡೀತಾ ಇದೆ? ಮಾಡ್ತಾ ಇದ್ದೇವೆ. ಎಲ್ಲ ಅವರು ಮಾಡಿದ ಏನು ಒಂದು ಜನವಿರೋಧಿ ಕೆಲಸ ಅಥವಾ ಜನವಿರೋಧಿ ನೀತಿ ಅಥವಾ ಜನರನ್ನು ಹೇಗೆ ಬ್ಲಫ್ ಮಾಡಿಟ್ಟಿದ್ದಾರೆ ಅಂತ ಒಂದು ನಮ್ಮ ಎನ್ನೊಳ್ಳೆ ಡ್ಯಾಮಿನ ವಿಚಾರದಲ್ಲಿ ನೋಡಿ, ಡ್ಯಾಮು ಅದನ್ನು ಪುನಃ ಹೇಳುದಿಲ್ಲ, ಬೇಸರ ಆಗ್ತದೆ, ನಾಚಿಕೆ ಆಗ್ತದೆ. ಸ್ವಲ್ಪ ಕೆಳಗೆ ಮಾಡಿದ್ರೆ ಇದು ನಮ್ಮ ವರ್ಷ ಪೂರ್ತಿ ಜನರಿಗೆ ನೀರು ಕೊಡುವಾಗ ಆಗ್ತಿತ್ತು, ಅದು 140 ಕೋಟಿ ಹೋಯ್ತು. ಅನಂತರ ಪರಶುರಾಮ ಥೀಮ್ ಪಾರ್ಕ್, ಅದನ್ನ ನಾವೇ ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ನಾವೇ ಇದಕ್ಕೆ ಹೊರಗೆ ಹೋಗಲಿ ಬಂದವರು. ಇವತ್ತು ಅದ್ರ ಅವಸ್ಥೆ ನೋಡಿ ಏನ್ ಮಾಡಿ ಬಿಟ್ರು. ಈಗ ನೋಡಿ ಕೋರ್ಟ್ ಅಲ್ಲಿ PL ಹಾಕಿದ್ದೇವೆ, ಅದನ್ನು ಸೆಟ್ಲ್ಮೆಂಟ್ ಮಾಡ್ಲಿಕ್ಕೂ ಬಿಡ್ತಾ ಇಲ್ಲ ಅವರು ಕೋರ್ಟಿಗೆ ಹೋಗಿ. ಅದಕ್ಕೂ ಅಂದ್ರೆ ಇನ್ನು ಮುಂದೆ ಮಾಡಿ ನಮ್ಗೆ ಹೆಸರು ಬರ್ತಲ್ಲ ಪಕ್ಷಕ್ಕೆ. ಹಾಗೆ ಅದಕ್ಕೂ ಆಡಳಿತದಲ್ಲಿ ಇದ್ದಾರೆ. ಜನರ ಎದುರಲ್ಲಿ ಕಾಂಗ್ರೆಸ್ ಮಾಡ್ತಾರೆ ಅಂತ ಬಿಂಬಿಸ್ತಾರೆ, ಆಚಿಂದ ಕೋರ್ಟ್ ಇಂದ ಹೋಗಿ ಅದನ್ನ ಆಗ್ಬಾರ್ದಾಗ ತಡಿತಾ ಇದ್ದಾರೆ. ಬಟ್ ಪರಶುರಾಮನಿಗೆ ಗೊತ್ತಿದೆ ಏನ್ ಮಾಡ್ಬೇಕಂತ. ನಾವು ಅವರ ಎದುರು ನಾವ್ ಏನಿಲ್ಲಲ್ಲ, ನಾವೆಲ್ಲ ಕ್ಷುಲ್ಲಕ, ನಾವೇನಿಲ್ಲ, ನಾವು ಡಾಟ್ ಸೈಡ್. ಅದರಿಂದಾಗಿ ಆ ದೇವರು ನಿರ್ಧಾರ ಮಾಡ್ತಾರೆ. ನೀವು ಅದು ನಮ್ಮ ಕಾರ್ಕಳದ ಚಂದ ನೋಡ್ಬೇಕಾದ್ರೆ ಬಂದು ನೋಡ್ಬೇಕು. ನಮ್ಮ ಕಾರ್ಕಳ ಸ್ವರ್ಣ ಕಾರ್ಕಳ MLA ಹಾಕಿ ನೀವು ಕಾರ್ಕಳ ಬನ್ನಿ, ಅದಕ್ಕೊಂದು ಸರ್ವ ಋತು ರೋಡ್ 8 ರೋಡ್ಗಳಿವೆ, ಕನೆಕ್ಟಿಂಗ್ ರೋಡ್ಸ್. ನಮ್ಮ ಒಂದು ಬಂಡೆ ಮಠದಿಂದ ಹೋಗುದು, ಗಾಂಧಿ ಮೈದಾನದಿಂದ ಹೋಗುದು, ಆನೆಕೆರೆಯಿಂದ ಬರುದು, ರಾಘವೇಂದ್ರ ಮಠ 8 ರೋಡ್ ಸರಿ ಇಲ್ಲ, ಮನುಷ್ಯ ಆದ್ರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆಲ್ ದ 8 ರೋಡ್ಸ್ ನೀವು ಹೋಗಿ ನೋಡಿ. ಹಾಗಾದ್ರೆ ಏನ್ ಮಾಡ್ತಿದ್ರು ನಾವು ಎಣಿಸುದು. ಅದೇ ಅಲ್ಲಿ 100 ವೆಹಿಕಲ್ ಓಡ್ತಾ ಇದೆ. ಅದೇ ಅವರ ಮನೆಗೆ ಒಂದು ರಸ್ತೆ ಇದೆ ಅಲ್ಲಿ, ನೀವು ಹೋಗಿ ನೋಡಿ, ಅವರ ಡಬಲ್ ರೋಡ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಮಾಡ್ಲಿ ನಮ್ಗೆ ಸಂತೋಷ, ಅದು ಸಹ ರೋಡ್ ಮಾಡಿ ನಮ್ಗೆ ಅಬ್ಜೆಕ್ಷನ್. ಅಲ್ಲಿ 50 ವೆಹಿಕಲ್ ಹೋಗುದಿಲ್ಲ, ಇಲ್ಲಿ 500 ವೆಹಿಕಲ್ ಓಡ್ತಾ ಉಂಟು. ಹಾಗಾದ್ರೆ ಅವರಲ್ಲಿ ಮಾಡಿದಕ್ಕೆ ನಮ್ದೇನು ಸಾರ್ವಜನಿಕ ಹಿತಾಸಕ್ತಿಗಿಂತ ವೈಯಕ್ತಿಕ ಹಿತಾಸಕ್ತಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಾ ವಿಚಾರದಲ್ಲಿಯೂ ಅವರು ಅಷ್ಟೇ ಅದನ್ನ ಮಾಡ್ತಾ ಇದ್ದಾರೆ. ನಾವು ಹೇಳ್ಬೇಕಂತಿಲ್ಲ, ನೀವು ಕಾರ್ಕಳ ಜನರ ರಿಪೋರ್ಟ್ ತಗೊಂಡ್ರೆ ಗೊತ್ತಾಗ್ತದೆ. ರೋಡ್ 3 ಇದ್ದದ್ದು 5 ಮಾಡುದು, 5 ಇದ್ದದ್ದು 7 ಮಾಡುದು, ಅದಕ್ಕೆ MLA ಬೇಕಂತೇನಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಜವಳಿ ಪಾರ್ಕ್ ಮಾಡಿದ್ರು, ಅಲ್ಲಿ ಒಂದಷ್ಟು ಅದನ್ನು ಹಾಳು ಮಾಡಿ ಹಾಕಿದ್ರು, ಮಾಡ್ಲೇ ಇಲ್ಲ, ಇವತ್ತಿಗೆ ಬಿದ್ದು ಹೋಗಿ. ನಿಮ್ಗೆ ಗೊತ್ತಿದೆ ಜವಳಿ ಪಾರ್ಕ್ ಅಲ್ಲಿ ಅಲ್ಲಿ ಹಲಸಿನ ಇದು ಮಾಡಿದ್ರು, ಎಂತ ಪ್ರೊಸೆಸಿಂಗ್ ಯೂನಿಟ್ ಅಂತ ಮಾಡಿದ್ರು.
ಈಗ ಹಲಸಿನ ಹಣ್ಣು ಇಲ್ಲ, ಅದ್ರ ಇದು ಇಲ್ಲ, ನಮ್ಮ ಗುಜ್ಜಲಜ್ಜಿ ಬೋಳಲಜ್ಜಿ ಅಂತಾರಲ್ಲ, ಅದ್ರ ಮನೆಗೆ ಮ್ಯಾನಸ ಇಲ್ಲ, ಆ ಟೈಪ್ ಪರಿಸ್ಥಿತಿ. ಅದು ಮಾಡ್ಲಿಲ್ಲ. ಯಾವ ಕೆಲಸವನ್ನು ಒಂದು ಯಾವ ಹಂತ ತರಬೇಕು ನೋಡಿ, ಯುಜಿಡಿ ಈಗ ಮಳೆ ಬಂತು, ಈಗ ನೋಡಿ ನೀರು ಉಕ್ಲಿ ಶುರು ಆಗ್ತದೆ ಅಂತ ಪವಿತ್ರವಾದ ವೆಂಕಟರಮಣ ದೇವಸ್ಥಾನ ಆ ರಥಬೀದಿಯಲ್ಲಿ ಉತ್ಸವದ ದಾರಿಯಲ್ಲಿ ಅದರ ಯಾವ್ದು ಯುಜಿಡಿ ನೀರು ಮೇಲೆ ಬರುವುದು ಎಷ್ಟು ನಮ್ಗೆ ಒಂದು ಅದರಲ್ಲಿ ಬೇಸರ ಆಗ್ತದೆ. ಹಲವಾರು ಕಾರ್ಯಕ್ರಮವನ್ನು ಯಾವುದೇ ಒಂದು ಜವಾಬ್ದಾರಿ ತಗೊಂಡು ಇಂಪ್ಲಿಮೆಂಟ್ ಮಾಡಲಿಲ್ಲ ಅನ್ನೋ ಬೇಸರ ನಮಗಿದೆ. ಅದಕ್ಕೋಸ್ಕರ ಜನರಿಗೆ ಮತ್ತೆ ದ್ವೇಷ ರಾಜಕಾರಣ, ದ್ವೇಷ ರಾಜಕಾರಣ. ಅಂದ್ರೆ ವೈಫಲ್ಯಗಳು ಹಲವಾರು ಇದಾವೆ. ವೈಫಲ್ಯಗಳನ್ನ ಜನರ ಮುಂದೆ ತಗೊಂಡೋಗಿ ಬಿಡ್ಬೇಕಾಗಿರುವಂತದ್ದು ವಿರೋಧ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಹಾಗೂ ನಾಯಕರಾಗಿರುವಂತಹ ಉದಯ್ ಕುಮಾರ್ ಶೆಟ್ಟಿ ಮುನಿಯಲ್ ಅವರ ಕೆಲಸ. ನೀವು ಅದನ್ನ ಯಾವ ರೀತಿಯಾಗಿ ಜನರ ಮುಂದೆ ಇಡುವ ಕೆಲಸವನ್ನ ಮಾಡ್ತಾ ಇದ್ದೀರಾ? ಖಂಡಿತ ನಮ್ಗೆ ಜನರಿಗೆ ನಿಜವಾಗಿ ಏನ್ ವ್ಯವಸ್ಥೆ ಬೇಕಂತ ಹೇಳಿ ಈಗ ಗ್ರಾಮ ವಾಸ್ತವ್ಯ ಮಾಡಿ ಅವರ ಮನೆಗೆ ಹೋಗಿ ಕೇಳಿ ನಿಮ್ದು ಏನ್ ಸಮಸ್ಯೆ ಉಂಟು ಬಗ್ಗೆ ಪರಿಹಾರ ಮಾಡ್ತಿದ್ದೇವೆ. ನಾವೊಂದು ಬಂದ ನಂತರ ಒಂದು 10-50 ಮನೆಗೆ ಎಲೆಕ್ಟ್ರಿಸಿಟಿ ಲೈನ್ ಇರ್ಲಿಲ್ಲ, ಅದನ್ನು ಸಮೇತ ಸಂಬಂಧಪಟ್ಟ ಅಧಿಕಾರಿಗೆ ಇಲ್ಲಿ ಕನೆಕ್ಷನ್ ಮಾಡಿ, ಯಾಕಂದ್ರೆ ನಾವು ಹೇಳಿದ್ರು ಕಷ್ಟ, ನಾಳೆ ಅವ್ರು ಕಟ್ ಮಾಡಿಸಿದ್ರು, ಯಾಕಂದ್ರೆ ಮೊನ್ನೆ ಒಬ್ರು ಹಾಗೆ ಮಾಡಿದ್ರು. ನಿಟ್ಟೆಯಲ್ಲಿ ಒಂದು ಅವರ ಮಗ ಮೊನ್ನೆ ಸುಸೈಡ್ ಮಾಡಿ ತೀರಿದ್ದಾನೆ, ಅವ್ರಿಗೆ ಜಾಗ ಇರ್ಲಿಲ್ಲ, ಒಂದು ಆಚಾರ್ಯ ಸಮುದಾಯದವರು. ಅವ್ರಿಗೆ ಪಾಪ 3 ಸೆಂಟ್ ಜಾಗವನ್ನು ತಹಶೀಲ್ದಾರ್ ರಿಕ್ವೆಸ್ಟ್ ಮಾಡಿ ಅವ್ರು ನೋಡಿ ಮತ್ತೆ ಮಾಡಿಕೊಟ್ರು. ಮಾಡಿಕೊಟ್ಟದನ್ನು ಅವರು ತಹಶೀಲ್ದಾರ್ ಅವ್ರ ಆಫೀಸಲ್ಲೇ ಕೊಟ್ಟಿದ್ದಾರೆ. ನಾವ್ ಅದರ ಇನ್ನೊಲ್ಲ ನಮ್ಗೆ ಗೊತ್ತಿದೆ ಇವ್ರ ಬುದ್ಧಿ. ಅವ್ರ ಸಂತೋಷಕ್ಕೆ ಒಂದು 10 ದಿವಸ ಬಿಟ್ಟು ನಮ್ಮ ಆಫೀಸಿಗೆ ತಗೊಬಂದ್ರು, ಅದನ್ನು ಹಣ ಕೊಟ್ರಿ ಸಂತೋಷ. ನಾವು ಸುಮಾರು ಸಲ MLA ಆಫೀಸಿಗೆ ಸಾಕಾಯ್ತು, ನಮ್ಗೆ ಆಗಿಲ್ಲ ಅಂತ ನಮ್ಮೊಟ್ಟಿಗೆ ಫೋಟೋ ತೆಗೆದ್ರು. ಅದನ್ನೇ KDB ಮೀಟಿಂಗ್ ತಗೊಂಡೋಗಿ ದೊಡ್ಡ ಇಶ್ಯೂನಾಗಿ ಮಾತಾಡಿ ತಹಶೀಲ್ದಾರಿಗೆ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಇಂಥದ್ದೆಲ್ಲ ಕೆಲಸ ಮಾಡಿ ಅಧಿಕಾರಿಗಳನ್ನು ಹೆದರಿಸಿ ಮಾಡುವಂತ ಕೆಲಸವನ್ನು ಮಾಡಬಾರ್ದು. ನಮ್ಮ ಮತ್ತೆ ಕಾಂಗ್ರೆಸ್ ಪಕ್ಷದ ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್ಗೆ ಅವರು ಯಾವ ಕೆಲಸವನ್ನು ಮಾಡಿ ತೊಂದರೆ ಕೊಟ್ಟ ಹುಡುಗರೆಲ್ಲ ಒಂದು ಬಹಳ ಬೇಸರದಲ್ಲಿದ್ದಾರೆ. ಹೀಗೆ ದೇಶ ರಾಜಕಾರಣ ಮಾಡುವುದು ಯಾರಿಗೂ ಒಳಿತಲ್ಲ ಅಂತ ನಾನು ಹೇಳಿ, ದೇವರು ಕೊಟ್ಟ ಅವಕಾಶ ರಾಜಕಾರಣದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಸೇವೆ ಮಾಡ್ಲಿಕ್ಕಾಗಿ ದೇವರು ನಮ್ಗೆ ಜನರು ಕೊಟ್ಟ ಒಂದು ಭಿಕ್ಷೆ ಅಂತ ಓಟ್ ಅಂದ್ರೆ ನಮ್ಗೆ ಅವರು ಭಿಕ್ಷೆ ಕೊಟ್ಟದ್ದು, ಅದನ್ನು ತಗೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು. ಅವ್ರು ನಮ್ಗೆ ಕೊಟ್ಟದನ್ನು ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅದರ ಋಣ ಸಂದಾಯ ಮಾಡೋ ಕೆಲಸ ಮಾಡಬೇಕು. ಅದು ಬಿಟ್ಟು ನಾವು ದ್ವೇಷ ರಾಜಕಾರಣ ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತದೆ ನೀವು ಹೇಳಿ? ಅಂದ್ರೆ ಆಡಳಿತದ ವೈಫಲ್ಯ ಒಂದು ಭಾಗ ಆಗಿರ್ಬೋದು, ದ್ವೇಷ ರಾಜಕಾರಣ ಆಗಿರ್ಬೋದು, ಭಾವನಾತ್ಮಕ ವಿಚಾರ, ಈ ಎಲ್ಲ ವಿಚಾರಗಳಿಗೂ ಉದಯ್ ಕುಮಾರ್ ಶೆಟ್ಟಿ ಮುನಿಯಲ್ ಅವರು 2028 ಚುನಾವಣೆಯಲ್ಲಿ ಸೆಡ್ ಹೊಡಿತಾರ? ಖಂಡಿತ. ನೋಡಿ, ನಮ್ಮ ಹೆಬ್ರಿ ಒಂದು ಪ್ರೈಮರಿ ಶಾಲೆ ಇದೆ, ಬಹಳ ಬೇಸರ, 850 ಮಕ್ಕಳು ಓದ್ತಾ ಇದ್ದಾರೆ. ಅವರು 4-5 ವರ್ಷದಿಂದ ರೂಮ್ ಕೇಳ್ತಿದ್ದಾರೆ, ಒಂದು ರೂಮ್ ಕೊಡ್ಲಿಕ್ಕೆ ಆಗಲ್ಲ ಅವರಿಗೆ. ಆಯ್ತು, ನಮ್ಮ ಮುನಿಯಾಲ KP ಶಾಲೆ ಇದೆ, ಅಲ್ಲಿ ವ್ಯವಸ್ಥೆ ಇಲ್ಲ. ಹೆಬ್ರಿ ಹೈಸ್ಕೂಲ್ ಇದೆ. ಈಗ ನಾವು ಮನ್ನತ್ ಬಂದಾಗ ರಿಕ್ವೆಸ್ಟ್ ಕೊಟ್ಟದ್ದು, ಅವ್ರು MRPL ಇಂದ ತುರ್ತಾಗಿ ಸರಿಸುಮಾರು 3,80,00,000 ರೂಪಾಯಿ ಪ್ರೈಮರಿ ಹೆಬ್ರಿ 1 ಕೋಟಿ ರೂಪಾಯಿ, ಹೈಸ್ಕೂಲ್ ಹೆಬ್ರಿ 1 ಕೋಟಿ ರೂಪಾಯಿ, ಮುನಿಯಾಲ KPS ಗೆ 1 ಕೋಟಿ ರೂಪಾಯಿ, ಹೆಚ್ಚು ಒಂದು 5 ಲಕ್ಷ ಕಮ್ಮಿ 1 ಕೋಟಿ, ಮತ್ತೆ ಬಜುಗಳಿಗೆ 95 ಲಕ್ಷ, ಹಾಗೆ 3,85,00,000 MRPL CSR ಫಂಡ್ ಇಂದ ತಂದು ಕೊಟ್ರು. ಆಗ ನಮ್ಮ ಶಾಸಕರಿಗೆ ಸಾಧ್ಯ ಇಲ್ವಾ? ಇಲ್ಲಿ ನಮ್ಮ ಶಾಸಕರಿಗೆ ಆಗೋದಿಲ್ವಾ? ಅಂದ್ರೆ ನೀವು ಹೇಳ್ತಿರೋದು ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತ ಶಾಸಕರು ಕೆಲಸವನ್ನು ಮಾಡಲು ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಸಂಪೂರ್ಣ ಅಲ್ಲ, ಸಂಪೂರ್ಣ ವಿಫಲ. ಅವ್ರದ್ದು ಒಂದು ಟೀಮ್ ಇದೆ. ನಾನು ನೋಡಿ ಯಾವಾಗಲೂ ಹೇಳುದುಂಟು, ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಭಟ್ರು, ಇನ್ನೊಂದು ನಮ್ಮ ಶಾಲೆಯಲ್ಲಿ ವಿದ್ಯೆ ಕಲಿಸುವ ಮಾಸ್ಟ್ರು, ಇನ್ನೊಂದು ನಮ್ಮ ಊರಿನಲ್ಲಿ ಮದ್ದು ಕೊಡುವ ಡಾಕ್ಟ್ರು. ಇವ್ರು 3 ಜನ ದೇವರು ಅಂತ ನಮ್ಗೆ ಗೊತ್ತಿದೆಯಲ್ಲ. ಮಾಸ್ಟರ್ ಅಂದ್ರೆ ಅವ್ರು ಏನು ಕಲಿಸ್ತಾರೆ ನಾವು ಕಲಿಸ್ತೇವೆ ಅದನ್ನು, ಅವರು ಶಾಲೆ ಮಕ್ಕಳು ವಿದ್ಯೆ ಕೊಡ್ಲಿಕ್ಕೆ ಇರುವವರು. ಇನ್ನೊಂದು ಡಾಕ್ಟ್ರು, ಅವ್ರು ಏನು ಮದ್ದು ಕೊಟ್ಟು ಕಟ್ಟಿದೆ. ದೇವ್ರ ಭಟ್ರು ತೀರ್ಥ ಕೊಟ್ಟು ತಗೊಳ್ತೇವೆ. ಇವರು ಒಬ್ಬ ಭ್ರಷ್ಟ ರಾಜಕಾರಣ ಪರವಾಗಿ ಎಲ್ಲಾ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಇನ್ನು ಏನು ಉಳಿಯಿತು ರಾಜ್ಯಕ್ಕೆ ಹೇಳಿದೆ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ? ಪ್ರಜಾಪ್ರಭುತ್ವ ಯಾರು ಮಾತಾಡ್ಬೇಕು? ಪ್ರಜೆಗಳು ಮಾತಾಡ್ಬೇಕು. ನೀವು ಮಾಡಿದ ಒಳ್ಳೆ ಚಾರಿಟಿ ಇದ್ರೆ ಮಾತಾಡ್ಬೇಕು, ನಿಮ್ಮ ವಿಷಯ ಮಾತಾಡ್ಬೇಕು. ನೀವು ಅವರನ್ನು ನಿಮ್ಮ ಬಟ್ಟೆಗಳಾಗಿ ಮಾಡ್ಕೊಂಡು ನೀವು ಅದನ್ನು ಅವ್ರ ಹೊಗಳಿಕೆ ಅಂತ ವೇದಿಕೆ ರೆಡಿ ಮಾಡಿಕೊಟ್ರೆ ಇನ್ನು ರಾಜಕೀಯದಲ್ಲಿ ಏನು ಉಳಿಯಿತು? ಇನ್ನು ಸಜ್ಜೆ ಅಂತ ಬರ್ತಾರೆ ರಾಜಕೀಯಕ್ಕೆ ನೀವು ಹೇಳಿ? ಇದು ನಮ್ಮ ಕಾರ್ಕಳದ ಇಂದಿನ ಸ್ಥಿತಿಗತಿ. ಇದನ್ನೆಲ್ಲ ನೋಡುವಾಗ ತುಂಬಾ ಮನಸ್ಸಿಗೆ ಬೇಸರ. ಆದ್ರೂ ಬಿಟ್ಟು ಹೋದ್ರೆ ಇದು ಇನ್ನಷ್ಟು ಕೆಟ್ಟದೆ ಅಂತ ಕೈಗೆ ಹೋಗ್ತದೆ. ಅದಕ್ಕೆ ನಾವು ಯಾವಾಗಲೂ ಶಾಲೆಗೆಲ್ಲ ಹೋದ್ರೆ ಹೇಳುದುಂಟು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ಜಗತ್ತಿನ ಬಹಳ ದೊಡ್ಡ ಪ್ರಜಾಪ್ರಭುತ್ವ ಎಲ್ಲಿ ಭಾರತ ದೇಶದಲ್ಲಿ. ಆ ಭಾರತ ದೇಶ ಪ್ರಜಾಪ್ರಭುತ್ವ ಉಳಿಸುವುದು, ಬೇಯಿಸುವುದು, ಗಟ್ಟಿ ಮಾಡುವುದು ನಮ್ಮ ಕರ್ತವ್ಯ. ಹಾಗಂತೇಳಿ ನಮ್ಮ ಬೆಂಗಳೂರಿನಂತ ನಾವು ಎಜುಕೇಟೆಡ್ ಜಾಗದಲ್ಲಿ ವೋಟ್ ಆಗೋದು 45%, ನೀವು ಯಾದಗಿರಿಗೆ ಬಂದು 98% ಆಗೋದು. ವಾಟ್ ಯು ಮೀನ್ ಬೈ ದ್ಯಾಟ್? ಅದು ಹಾಗೆ ಆಗ್ಬಾರ್ದು. ಅದನ್ನ ಎಜುಕೇಟೆಡ್ ಪೀಪಲ್ ನೀವು ಆದಷ್ಟು ತೊಡಗಿಸಿಕೊಳ್ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಮತದಾನ ಅಂದ್ರೆ ಏನು, ಯಾಕೆ ಬೇಕಂತ ಹೇಳಿದ್ರೆ ಮಾತ್ರ ನಮ್ಗೆ ಒಳ್ಳೆ ಜನಪ್ರತಿನಿಧಿ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ. ಅದು ಉದ್ದೇಶ ಅಂತ ಹೇಳುದಲ್ಲ, ನಾನು ಟೋಟಲ್ ಆಗಿ ನಾನು ನಿಮ್ಗೆ ಜನರಲ್ ಆಗಿ ಹೇಳುದು. ಆಗ ಒಳ್ಳೆ ಜನರು ಬರ್ತಾರೆ, ಕೆಟ್ಟ ಕೆಲಸ ಮಾಡಿ ಫಿಲ್ಟರ್ ಆಗಿ ಹೋಗ್ತಾರೆ, ಬರೀ ಶೋಬಾಜಿಗೆ ಅಥವಾ ಬರೀ ದುಡ್ಡು ಮಾಡ್ಲಿಕ್ಕೆ ಅಥವಾ ಬರೀ ಸಮಾಜವನ್ನು ಹೊರದು ಅಂತ ದ್ವೇಷ ರಾಜಕಾರಣ ಮಾಡ್ಲಿಕ್ಕೆ, ಜಾತಿ ಮಧ್ಯೆ ಎತ್ತಿ ಕಟ್ಟಲಿಕ್ಕೆ. ಕಾರ್ಕಳ ಯಾವತ್ತೂ ಜಾತಿ ರಾಜಕೀಯ ಇರಲಿಲ್ಲ. ನಮ್ಮ ವೀರಪ್ಪ ಸಣ್ಣ ಸಮುದಾಯದವರು, ಗೋಪಾಲ್ ಬಂಡಾರು ಸಣ್ಣ ಸಮುದಾಯದವರು, ಅವರೆಲ್ಲ ಕೆಲಸ ಮಾಡಿ ರಾಜಕೀಯದಲ್ಲಿ ಪಕ್ಷದಲ್ಲಿ ಬೆಳೆದು ಗೆದ್ದು ಬಂದವರು. ಅದು ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಲ್ಲಿ ಇರ್ಬೋದು,
ಅಥವಾ ಜನರದ ಪೂಜಾರಿ ಸಾಲ ಮೇಳ ಸಮಯದಲ್ಲಿ ಇರ್ಬೋದು, ಅಥವಾ ಜನರಿಗೆ ಮನೆ ಕೊಡೋದಿರ್ಬೋದು, ಜಾಗ ಎಲ್ಲ ಕೆಲಸವನ್ನು ಮಾಡಿಕೊಂಡ ಬಂದಕ್ಕೆ ಯಾವುದೇ ಸಮುದಾಯದ ಬಲ ಇಲ್ಲದ ವೀರಪ್ಪಮೊಯ್ಲಿ 6 ಸಲ MLA ಆಗಿದ್ದಾರೆ. ಗೋಪಾಲ್ ಭಂಡಾರು 4 ಸಲ ಚುನಾವಣೆ ನಿಂತು 2 ಸಲ ಗೆದ್ದಿದ್ದಾರೆ. ಆದರೆ ಸುನೀಲ್ ಕುಮಾರ್ ಬಂದ ನಂತರ ಕಾರ್ಕಳದಲ್ಲಿ ಕೇವಲ ದ್ವೇಷ ರಾಜಕಾರಣ, ಜಾತಿಯ ನೆತ್ತು ಕಟ್ಟುದು, ಜಾತಿ ಬಗ್ಗೆ ದ್ವೇಷ ರಾಜಕಾರಣ ಸ್ಟಾರ್ಟ್ ಆಗಿದ್ದು ಎಲ್ಲಿಯಾದ್ರೂ ಜಾತಿಯ ರಾಜಕಾರಣ ನಮ್ಮ ಕಾರ್ಕಳ ಅಥವಾ ದಕ್ಷಿಣ ಉಡುಪಿ ಅದು ಸುನೀಲ್ ಕುಮಾರ್ ಬಂದ ಮೇಲೆ ಶುರು ಆಗಿದೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಅವರು ಬರೋದಾಗ ಯಾವತ್ತೂ ದ್ವೇಷ ರಾಜಕಾರಣ ಅಥವಾ ಜಾತಿ ರಾಜಕಾರಣ ಇರಲಿ, ನಾವೆಲ್ಲ ಒಂದು ತಾಯಿಯ ಮಕ್ಕಳಾಗಿದ್ದು ಎಲ್ಲ, ಯಾಕೆ ಶೆಟ್ಟಿ ಇರ್ಬೋದು, ಬಿಲ್ಲಾ ಇರ್ಬೋದು, ಕುಲಾಲ್ ಇರ್ಬೋದು, GSB ಅವರು ಇರ್ಬೋದು, ಭಟ್ ಇರ್ಬೋದು, ಎಲ್ಲ ನಾವು ಅವರವರ ಗೌರವವನ್ನು ಕೊಟ್ಟು ಒಳ್ಳೆಯದಿದ್ದೇವೆ. ಈಗ ಎಲ್ಲರೂ ಒಬ್ರಿಗೊಬ್ರು ಎತ್ತಿ ಕಟ್ಟಿ ಮಾನವೀಯ ಸಂಬಂಧವನ್ನು ದೂರ ಮಾಡುವಂತ ಕೆಲಸ, ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಮಾನವೀಯ ಸಂಬಂಧವನ್ನು ದೂರ ಮಾಡುವಂತ ಕೆಲಸವನ್ನು ಕಾರ್ಕಳ ತಾಲೂಕಿನ ಇದು ಬಹಳ ಬೇಸರ. ಚುನಾವಣೆಯಲ್ಲಿ ಯಾರು ಬೇಕಾದ್ರೆ ಗೆಲ್ಬಹುದು, ಆದ್ರೆ ಮಾನವೀಯತೆಯನ್ನು ಇಟ್ಕೊಂಡು ಮಾಡುವ ಕೆಲಸವನ್ನು ಮಾಡಿದ್ರೆ ಮಾತ್ರ ಅದಕ್ಕೊಂದು ಶಾಶ್ವತವಾದ ನೆಲೆ. ಮಾನವೀಯ ಸಂಬಂಧಗಳಾಗಿರ್ಬೋದು, ಆಡಳಿತ ವ್ಯವಸ್ಥೆಗಿಂತ ದ್ವೇಷದ ರಾಜಕೀಯ ವೈಯಕ್ತಿಕ ಹಿತಾಸಕ್ತಿಗಳು ಕಾರ್ಕಳ ವಿಧಾನಸಭೆ ಜಾಸ್ತಿ ಮೇಳೈಸ್ತೀವಿ. ಅದನ್ನೇ ತನ್ನ ಒಂದಂತೆಲ್ಲ ಪರಮಾಸ್ತ್ರ ಅಂತ ಮಾಡ್ಕೊಂಡಿದ್ದಾರೆ ಅವರು. ನಾವೀಗ ಅಲ್ಲೆಲ್ಲ ನೋಡುವಾಗ ಮಾಡುವಾಗೆಲ್ಲ ಗೊತ್ತಾಗ್ತದೆ, ಅವರೆಲ್ಲ ಹೆದರಿಸಿ ದಮನಿಸಿ ಅವರೆಲ್ಲ ದಮ್ಮ ಎಂತ ನೀವು ತಲೆ ಎತ್ತದಾಗ ಮಾಡಿ ಇಟ್ಟಿದ್ದಾರೆ. ಈಗ ಒಬ್ಬೊಬ್ರು ಹೊರ ಬರ್ದು ಸ್ಫೋಟ ಆಗ್ತಿದೆ, ಅವರಿಗೆಲ್ಲ ಗೊತ್ತಿದೆ ಹೀಗೆ ಮಾಡ್ಲಿಕ್ಕೆ ಆಗ್ತಾ ಅಂತ. ಎಲ್ಲವೂ ಕೂಡ ಈ ಎಲ್ಲ ವಿಚಾರಗಳು ಕೂಡ ಮುಂದೆ ಬರ್ತಿರುವಂತಹ ಚುನಾವಣೆಗಳು, ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು, 2028 ವಿಧಾನಸಭೆ ಚುನಾವಣೆಯಲ್ಲಿ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನೀವು ಯಾವ ರೀತಿಯಾಗಿ ಚುನಾವಣೆನೇ ಎದುರಿಸ್ತೀವಿ? ಇಲ್ಲ, ನಾವು 100% ನಾವು ಭಾವನಾತ್ಮಕವಾಗಿ ಮತ್ತೆ ಜನರ ಕೆಲಸ ಮಾಡ್ತಾ ಒಳ್ಳೆತನದಲ್ಲಿ ಜನರೊಟ್ಟಿಗೆ ಇದ್ರೆ, ಅವರಿಗೆ ಪೂರಕವಾಗಿ ಸ್ಪಂದಿಸ್ತಾ ಇದ್ರೆ ಅವ್ರು ಖಂಡಿತ ನಮ್ಮನ್ನು ಬೆಂಬಲಿಸ್ತಾರೆ. ಅದ್ರಲ್ಲಿ ಆ ಕೆಲಸವನ್ನು ನಾವು ಕಾಯ ವಾಚ ಮನಸ್ಸ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಖಂಡಿತ ಜನರು ಬೆಂಬಲಿಸಿ ನಮ್ಮ ಪಕ್ಷವನ್ನು ನಮ್ಮನ್ನು 100% ಬೆಂಬಲಿಸ್ತಾರೆ ಎಂದು ವಿಶ್ವಾಸ ನನಗಿದೆ. ಓಕೆ, ನೀವು ಕೂಡ ಹಿಂದೆ DK ಶಿವಕುಮಾರ್ ಅವರನ್ನ ಕರೆಸಿ ಕಾರ್ಕಳದಲ್ಲಿ ಬಹುದೊಡ್ಡ ಕಾರ್ಯಕ್ರಮವನ್ನು ಕೂಡ ನೀವು ಹಿಂದೆ ಮಾಡಿದ್ರಿ. ಈಗ ಮುಖ್ಯಮಂತ್ರಿಗಳಾಗಿರುವಂತದ್ದು, ಈಗ ಇನ್ನು ಮುಂದಿನ 1.5-2 ವರ್ಷದ ಅವಧಿಯಲ್ಲಿ DK ಶಿವಕುಮಾರ್ ಅವರನ್ನ ಕಾರ್ಕಳಕ್ಕೆ ಕರೆಸಿ ಮತ್ತೊಂದು ಬಹುದೊಡ್ಡ ಕಾರ್ಯಕ್ರಮ ಸಾಹಿತ್ಯ ಇದೆಯಾ? ಗ್ಯಾರಂಟಿ ಮಾಡ್ತಾರೆ. ಬರ್ತಾರೆ, ನಮ್ಮ ದೇವಸ್ಥಾನಕ್ಕೆಲ್ಲ ಬರ್ತಾರೆ. ಅವ್ರು ಮೊನ್ನೆ ಬಂದಾಗ ಹೇಳಿ ಹೋಗಿದ್ದಾರೆ, ನೆಕ್ಸ್ಟ್ ಒಂದು ದಿನ ವೆಂಕಟರಮಣ ದೇವಸ್ಥಾನ ಬರ್ಬೇಕಂತ. ಅವ್ರ ಹಿಂದೆ ಮುಂಬೈಯ CM ಅವ್ರು ಹೇಳಿದ, ಅವ್ರಿಗೆ ನೆನಪಿರ್ತದೆ, ಅವ್ರು ಹೇಳಿದ್ರಂತ ಅವ್ರಿಗೆ ಇದು 2ನೇ ತಿರುಪತಿ ಅಂತ ಅವರು ಕಾರ್ಕಳದ ಭಾಷಣದಲ್ಲಿ ಉಲ್ಲೇಖಿಸಿದ ನೀವು ನೋಡ್ಬೋದು, ಹೇಳಿದ್ರು. ಅದರಿಂದ ಮೊನ್ನೆ ಬಂದಾಗ ಆಗ್ಲಿಲ್ಲ. ಮುಂದಿನ ಸಲ ಬಂದಾಗ ಬಡ ತಿರುಪತಿ ಖ್ಯಾತಿಯ ವೆಂಕಟರಮಣ ದೇವಸ್ಥಾನ ಇರ್ಬೋದು, ಅಥವಾ ನಮ್ಮ ಬಾಹುಬಲಿ ಇರ್ಬೋದು, ಅಥವಾ ನಮ್ಮ ಮಾರಿಯಮ್ಮ ಇರ್ಬೋದು, ಎಲ್ಲ ದೇವಸ್ಥಾನಕ್ಕೊಂದು ಕರ್ಕೊಂಡ್ ಬಂದು ಅಲ್ಲಿಯ ನಮ್ಮ ಕಾರ್ಕಳ ರಿಕ್ವೈರ್ಮೆಂಟ್ ಬಗ್ಗೆ ಈಗಾಗಲೇ ಕೊಟ್ಟಿದ್ದೇವೆ. ನಿಮ್ಗೆ ಗೊತ್ತಿದೆ, ಪವಿತ್ರವಾದ ಮಹಾಮಸ್ತಕಾಭಿಷೇಕ 2020 ನಡೀತಾ ಉಂಟು. ಅದಕ್ಕೆ ನಮ್ಮ ನಾಯಕರಾದ ML ರಾಜೇಂದ್ರ ಕುಮಾರ್ ನೇತೃತ್ವದಲ್ಲಿ ಎಲ್ಲ ತಯಾರಿಗಳು ನಡೀತೇವೆ. ಅದಕ್ಕೆ ಪೂರಕವಾಗಿ ಒಂದು 70-80 ಕೋಟಿ ಸಿವಿಲ್ ವರ್ಕ್ಸ್, ಅಂದ್ರೆ ನಾನು ಹೇಳಿದೆ ನಿಮ್ಗೆ, ಯಾವುದೇ ರೋಡ್ ಅಲ್ಲಿ ಮನುಷ್ಯ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕಾರ್ಕಳದ ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಕಾರ್ಕಳದ ಮುಖ್ಯ ರಸ್ತೆಗಳಿದೆ. ಅದನ್ನೆಲ್ಲವನ್ನು ಒಳ್ಳೆ ರೀತಿ ಸ್ಥಿತಿಗತಿ ತಂದು ನಮ್ಮ ಸರ್ಕಾರದ ಮೂಲಕ ಕೆಲಸವನ್ನು ಮಾಡಿ ಜನರ ಒಂದು ಏನಿದೆ ಬೇಡಿಕೆ ಇದೆ ಅದನ್ನು ಪೂರೈಸಬೇಕಂತ ಆಸೆ ಇಟ್ಕೊಂಡಿದ್ದೇವೆ. ಇನ್ನು ದೇವರಲ್ಲಿ ನಮ್ಮ ಶಾಸಕರ ಅಡ್ಡಕಾಲ ಹಾಕದಿದ್ರೆ ಅದು ಕೆಲಸ ಖಂಡಿತ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಅಂದ್ರೆ ನೀವು ಹೇಳ್ತಿರೋದೇನಂದ್ರೆ ಅಭಿವೃದ್ಧಿಯ ಕೆಲಸಗಳಿಗೆ ಸಂಪೂರ್ಣವಾಗಿ ಆಡಳಿತಾತ್ಮಕ ಕೆಲಸಗಳಿಗೆ ಅಲ್ಲಿನ ಸ್ಥಳೀಯ ಶಾಸಕರು ಅಡ್ಡಗಾಲ ಹಾಕ್ತಾ ಇದಾರೆ ಅಂತ ಹೇಳ್ತಾ ಇದ್ದೀರಾ? ಏನ್ ಹೇಳ್ತೀರಿ ಸರ್, ಬಹಳ ಬೇಸರ. ನಮ್ಮ ಅಜಕ್ಕ ಬೆಪ್ಪುತ್ತೆ ರಸ್ತೆ ಒಂದಿದೆ, ಅದೊಂದು 20 ವರ್ಷದಿಂದ ಆಗ್ಲಿಲ್ಲ. ಆ ಜನ ಅಲ್ಲಿ SC ಜನರು ಇದ್ದಾರೆ, ಕ್ರಿಶ್ಚಿಯನ್ ಅವರು ಇದ್ದಾರೆ, ಎಂತ ಪಾಪದವರು ಇದ್ದಾರೆ. ಅದಕ್ಕೆ ವೀರಪ್ಪಮೊಯ್ಲಿ ಬೆಂಗಳೂರಿಗೆ 2 ಕೋಟಿ ರೂಪಾಯಿ ತರಿಸಿದೆ. ಆ ಕೆಲಸವನ್ನು ಇವತ್ತು ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಆಯ್ತಲ್ಲ, ಆತರ ನಕ್ಕರೆ ಗುಂಡೆ ಮುಖ್ಯಮಂತ್ರಿ ಬರ್ತಾರಂತ ಸ್ಪೆಷಲ್ ಗಾಡಿ 3 ಕೋಟಿ ತರಿಸಿದೆವು. ಅದು ಈಗ ಟೆಂಡರ್ ಸ್ಟೇಜ್ ಬಂದು ಇಷ್ಟೊತ್ತು ಕೆಲಸ ಆಗಿ ಮುಗಿಬೇಕಿತ್ತು. ಆ ನಂತರ ಮೇಯರ್ ಅಲ್ಲಿ ಅಂತಂದ್ರೆ ಮೇಯರ್ ದೇವಸ್ಥಾನ ಬಂದು ಹೇಳ್ತೇನೆ ಬೇಕಾದ್ರೆ ಈ ಮಾತನ್ನು, ಅವ್ರು ಬರ್ಬೇಕು ಆಗುದಾದ್ರೆ 2 ಕೋಟಿ ರೂಪಾಯಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಕೊಂಡು ಬಂದೆ ಎಲ್ಲ SC ಸಮುದಾಯದ ಪಾಪದ ಜನರಿಗೆ. ಅದನ್ನು ಹೋಗಿ ಒಂದೇ ಮಾತಲ್ಲಿ ಉದಯ್ ಶೆಟ್ಟಿ ಶಿಫಾರಸಿನ ಮೇಲೆ ಆಗಿದೆ ಒಂದೇ ಮಾತಿಗೋಸ್ಕರ ಕ್ಯಾನ್ಸಲ್ ಮಾಡಿದ್ರು. ಈ ಜಗತ್ತಿನಲ್ಲಿ ಈ ವ್ಯವಸ್ಥೆಯಲ್ಲಿ ಶಿಫಾರಸು ಯಾರೇ ಮಾಡೋ ರೈಟ್ಸ್ ಇದೆ, ಯಾರು ಮಾಡಬಾರ್ದಂತ ಇಲ್ಲ. ನಾವೇ ನಮ್ಮ ಶಿಫಾರಸಲ್ಲಿ ಆಗ್ಬೇಕಂತ ಕೊಡ್ಲಿಲ್ಲ. ನಾವು ಅದು ಕೆಲಸ ಆಗ್ಬೇಕಂತ ನಮ್ಮ ರಿಕ್ವೆಸ್ಟ್ ಕೊಡುವಾಗ 7 ಲೆಟರ್ ಎಲ್ಲ ತಗೊಂಡು ಕೊಡ್ಲಿಕ್ಕೆ ಆಗತ್ತಾ? ಆದ್ರೆ ಅದಕ್ಕೋಸ್ಕರ ಊರಿಗೆ ಕೆಲಸ ಆಗಿದ್ರೆ ಯಾರು ಅದಕ್ಕೆ ಹೊಣೆ ಯಾರು ಹೇಳಿ? ನೀವೆಲ್ಲ ಇದೆಲ್ಲ ಹೇಳ್ಬೇಕು. ಇಂಥ ದ್ವೇಷ ರಾಜಕಾರಣ ಅವರಿಗೆ ಆಗ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಸುನೀಲ್ ಕುಮಾರ್ಗೆ 60 ಕೋಟಿಯ ಮೇಲೆ ದುಡ್ಡು ಕೊಟ್ಟಿದ್ದು ನಮ್ಮ ಸರ್ಕಾರ. ಎಷ್ಟು? 60 ಕೋಟಿ ಮೇಲೆ ಒಬ್ಬ ಶಾಸಕ ದುಡ್ಡು ಕೊಟ್ಟಿದ್ದು. ಈಗ ನಮ್ಮನ್ನೆಲ್ಲ ದೇವಸ್ಥಾನಕ್ಕೆಲ್ಲ 25 ಲಕ್ಷ, 10 ಲಕ್ಷ, 5 ಲಕ್ಷ ಎಲ್ಲ ಹಂಚಿದ್ದಾರೆ. ಅವರು ಎಲ್ಲಿಂದ ಹಂಚಿದ್ದಾರೆ? ಈಗ ಸಿದ್ದರಾಮಯ್ಯ ಕೊಟ್ಟ ದುಡ್ಡು ಅದು, ಕೇಂದ್ರದಿಂದ ಬಂದ ದುಡ್ಡು ಅಲ್ಲ. ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಇಲ್ಲಿ ಸಹ ಒಂದು ಭಜನೆ ಮಂದಿರ ಉಂಟು, ಎಲ್ಲಿ ನಮ್ಮ ಪಡುಗೂರು ಸುರಿಮಣ್ಣಲ್ಲಿ ಭಟ್ರದ್ದು, ಅದು ಸಹ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ.
ಯಾರು ಕೊಟ್ಟದ್ದು? ಕರ್ನಾಟಕ ಸರ್ಕಾರ ಕೊಟ್ಟದ್ದು. ಇವತ್ತು ನೀರು ರಸ್ತೆ ಇದೆ, ನೀರು ರಸ್ತೆ ಸುಮಾರು ವರ್ಷದ ಭಾವನೆ, ಒಂದು 20 ವರ್ಷದವರು ಕೇಳ್ತಾ ಇದ್ರು. ಇವತ್ತು 50 ಲಕ್ಷ ರೂಪಾಯಿ ಮೊನ್ನೆ ಕಾಂಕ್ರೀಟೀಕರಣ ಆಯ್ತು. ಯಾರು ಕೊಟ್ಟದ್ದು? ಕಾಂಗ್ರೆಸ್ ಸರ್ಕಾರ ಕೊಟ್ಟದ್ದು. ಈಗ ನಮ್ಮ ಎಲ್ಲ ಹಳೆ ಬ್ರಿಡ್ಜ್ ಅನ್ನು ಅದನ್ನು ಎಲ್ಲ ಡೆವಲಪ್ ಮಾಡುವ ಕೆಲಸ ಆಗ್ತಾ ಉಂಟು. ಸುಮಾರು 60 ಕೋಟಿಗಿಂತಲೂ ಜಾಸ್ತಿ ಅನುದಾನವನ್ನು ಕಾಂಗ್ರೆಸ್ ನಾವು ಯಾವ ಕಾಮಗಾರಿಗೂ ಅಡ್ಡ ಹಾಕ್ಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ನೀವು ಯಾವ ಕಾಮಗಾರಿಗೂ ಅಡ್ಡ ಹಾಕಕ್ಕಾಗಿಲ್ಲ. ನೀವು ಕೆಲವೊಂದು ಹಾಕಿಲ್ಲ. ಓಕೆ, ನಾವು ಮಾಡುದಿಲ್ಲ ಕೆಲಸ. ಅಂದ್ರೆ ನೀವು ಯಾವ್ದಾರ ಒಂದು ಪ್ರಸ್ತಾಪಗಳನ್ನು ಸಲ್ಲಿಸಿ ಅದಕ್ಕೆ ಅವರು ಅಡ್ಡ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ಸಂಪೂರ್ಣ ನಾವು ದಾಖಲೆ ಸಮೇತ ಕೊಡ್ತೇನೆ. ಅಥವಾ ಎಲ್ಲಾದ್ರೂ ಬಂದ್ರೆ ಅವರು ನಾನು ಡಿಬೇಟ್ ಬೇಕಾದ್ರೆ ಅವ್ರ ಇದ್ರಲ್ಲಿ ಬರ್ತೇನೆ. ಗೊತ್ತಾಗಿಲ್ಲ ನಿಮ್ಗೆ? ಅಂದ್ರೆ ಹೇಳಿದ್ದಾರೆ ನಿಮ್ಗೆ ಅಷ್ಟು ಅದನ್ನು ಕೀಳು ಮಟ್ಟಕ್ಕೆ ಹೋಗ್ಬಾರ್ದು ಅಂತ. ಯಾಕಂದ್ರೆ ಒಬ್ರು ಸಚಿವರಾಗಿ 4 ಸಲ MLA ಆಗಿ ದೇವರವರುಗಳು ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸಿಕೊಂಡು ಮುಂದೆ ಹೋಗಿಲ್ಲ. ಅದು ಮಾಡೋದು ಬಿಟ್ಟು ಕ್ಷುಲ್ಲಕ ರಾಜಕಾರಣ, ಜನರಿಗೆ ಸಿಗುವ ಸವಲತ್ತನ್ನು ಹಾಳು ಮಾಡುವಂತ ಕೆಲಸ ಮಾಡಬಾರ್ದು ಅಂತ ನಾನು ನಿಮ್ಮ ಮೂಲಕ ವಿನಂತಿಸಿದ್ದೇನೆ ಅವರಿಗೆ. ಓಕೆ, ಉದಯ್ ಕುಮಾರ್ ಶೆಟ್ಟಿ ಅವರೇ, ಹಾಗೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನ ಹಿಂದೆಯೂ ಕೂಡ ನಿಮ್ದು ಚುನಾವಣೆ ಆದಂತ ಒಂದು ಸಂದರ್ಶನದಲ್ಲಿ ಕೇಳಿದ್ದೆ, ಗ್ಯಾರಂಟಿ ಯೋಜನೆಗಳು ಕರಾವಳಿ ಭಾಗದಲ್ಲಿ ಎಫೆಕ್ಟ್ ಆಗಿಲ್ಲ 2023 ಚುನಾವಣೆ ಕೇಳಿದೆ. ಆದ್ರೆ ಈಗ 5 ಗ್ಯಾರಂಟಿಗಳು ಕೂಡ ಈಗ ಜಾರಿಗೆ ಬಂದಿರುವಂತದ್ದು. 5 ಗ್ಯಾರಂಟಿಗಳು ಈಗ ಜಾರಿ ಬಂದಿರುವಾಗ ಎಲ್ಲೂ ಕೂಡ ಜನರಿಗೆ ಕೂಡ ಒಂದು ವಿಶ್ವಾಸ ಇರುತ್ತೆ. 2028ರ ಚುನಾವಣೆಯಲ್ಲಿ ಯಾವ ರೀತಿಯ ಪ್ರಭಾವ ಬೀರುತ್ತೆ? ನಮ್ಗೆ ಜನರು ಅದನ್ನು ನೋಡಿ ಚುನಾವಣೆ ಮತ ಹಾಕ್ತಾರೆ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಬಟ್ ಜನ ಸಂತೋಷದಲ್ಲಿದ್ದಾರೆ. ಬೆನಿಫಿಟ್ ತಗೊಂಡಿರದೆ ಉಡುಪಿಯವರೇ 99% ಎನ್ರೋಲ್ಮೆಂಟ್ ಮಾಡ್ಕೊಂಡು ಅದನ್ನು ತಗೊಂಡವ್ರು ಯಾರು ಇದ್ರೆ ಇಡೀ ರಾಜ್ಯದಲ್ಲಿ ಪ್ರಥಮ ಇದ್ರೆ ಅದು ಅದರ ಋಣ ಸಂದಾಯ ಆಗುವ ನಿರೀಕ್ಷೆ ಇದೆಯಾ? ಆದ್ರೆ ಇಡೀ ರಾಜ್ಯದಲ್ಲಿ ಒಂದು ಸಹ MLA ಇಲ್ಲದ, ಕಾಂಗ್ರೆಸ್ MLA ಇಲ್ಲದ ರಾಜ್ಯ ಯಾವುದಕ್ಕೆ, ಜಿಲ್ಲೆ ಯಾವುದಕ್ಕೆ? ಉಡುಪಿ ಜಿಲ್ಲೆ. ಇರುವಂತದ್ದು ಅದರ ಸಂಪೂರ್ಣ ಋಣ ಸಂದಾಯ 2028ರ ಚುನಾವಣೆಯಲ್ಲಿ ಆಗುತ್ತೆ. ನಂಗೆ ಅದು ಆಗ್ಬೇಕಂತ ನಮ್ಮ ನಿರೀಕ್ಷೆ. ಅದು ಎಷ್ಟರ ಮಟ್ಟಿಗೆ ಆಗ್ತದೆ ನಮ್ಗೆ ಗೊತ್ತಿಲ್ಲ. ಜನ ಖಂಡಿತ ಇಲ್ಲಿ ಅವರು ಆ ಋಣವನ್ನು ಇಟ್ಕೊಳ್ಳಿಕ್ಕಿಲ್ಲ. ನಾವು ತಗೊಂಡ್ರೆ ಅದನ್ನು ವಾಪಸ್ ಕೊಡ್ತಾರೆ. ನಾನು ಈಗ ಜನರ ಹತ್ರ ಈ ಮಾಧ್ಯಮ ವಿನಂತಿ ಮಾಡ್ತೀನಿ, ಯಾರಿಗಾದ್ರೂ ಅದು ಬೇಡ ಅಂತ ಅನಿಸಿದ್ರೆ ಬಿಡ್ಬೋದು. ಇದು ಕಂಪಲ್ಸರಿ ಅಲ್ಲ, ನಿಮ್ಮ ಅಕೌಂಟ್ ಬಂದು ಬೀಳುದಿಲ್ಲ. ನಿಮ್ಗೆ ಇದು ಕಾಂಗ್ರೆಸ್ ಕೊಡುದು ಹಾಗೆ ಅಲ್ಲ. ಒಂದು ಕೀಳರಿಮೆ ಇದ್ರೆ ನೀವು ಬಿಟ್ಟು ಬಿಡಿ. ಪಾಪದವರಿಗೆ ಬರುವ ತಿಂಗಳಿಗೆ 4 ಕೊಡುವ, ಅವ್ರಿಗೆ ಅವಶ್ಯಕತೆ ಇದೆ. ಕರೆಂಟ್ ಬಿಲ್ ಕಟ್ಟಿ, ಸಂತೋಷ. ನೀವು ದೇಶ ಪ್ರೇಮಿಗಳು ಕಟ್ಟಿ ಆ 200-400 ಯೂನಿಟ್ ಮಾಡಿ ಬಡವರಿಗೆ ಕೊಡುವ. ಇದು ನನ್ನ ವಿನಂತಿ. ಅವಶ್ಯಕತೆ ಇದ್ದವರಿಗೆ ಅದು ಉಪಯೋಗ. ಕೆಂಪು ಬಸ್ ಹತ್ತಬೇಡಿ. ಈಗ ನೋಡಿ, ಕೆಂಪು ಬಸ್ ಹತ್ತಿ ಮಾಡಿದ್ದಾರೆ. ಆದ್ರೂ ನೋಡಿ, ಇದು ಹುಡುಗರಿಗೆ ಸಹ ಫ್ರೀ ಆಗಿ ಕೊಟ್ರು. ನಿಮ್ಗೆ ಗೊತ್ತದಲ್ಲ, ಈಗ ಹುಡುಗರಿಗೆ ಸಹ ಫ್ರೀ ಕೊಟ್ರು. ಈಗ ಅದೇ ಯಾರಾದ್ರೂ ನಮ್ಗೆ ಇಲ್ಲಪ್ಪ ಇದು ಅಸ್ಪೃಶ್ಯ ಇದು ಕಾಂಗ್ರೆಸ್ ಬಸ್ ನಾವು ಹತ್ತುದಿಲ್ಲ ಹೇಳಿದ್ರೆ ಬಿಡ್ಲಿ, ನಾವು ಇನ್ನಷ್ಟು ಮಗನೇ ಕೊಡು. ಮಹಿಳೆಯರಿಗೆ ಕೊಟ್ಟಾಗ ಮಗನೇ ಕೊಡು ಬಡವರಿಗೆ. ಬಡವ ಹೋಗುದು ಅವರಿಗೆ ಅದರ ಸೌಲಭ್ಯ. ಅದರ ಬಗ್ಗೆ ಸುಮ್ಮನೆ ಕ್ಷುಲ್ಲಕವಾಗಿ ಮಾತಾಡುದು, ಇಲ್ಲ ಅದನ್ನು ಬಹಳ ಒಂದು ಹೀನಾಯವಾಗಿ ಮಾತಾಡುವ ಕೆಲಸವನ್ನು ಯಾರು ಮಾಡಬಾರದು. ಯಾಕಂದ್ರೆ ಅದು ದೇವ್ರು ಕೊಟ್ಟದ್ದು, ನಾವು ಸಹ ಕಿಶನ್ ಕೊಡುದಲ್ಲ, ಟ್ಯಾಕ್ಸ್ ಕಟ್ಟಿ ದುಡ್ಡನ್ನೇ ಕೊಡುದು. ಬಟ್ ಅದನ್ನು ಬಡವನಿಗೆ ಕೊಡ್ಬೇಕನ್ನ ಮನಸ್ಸು ನಿಂಗಿಬೇಕು. ದುಡ್ಡು ಟ್ಯಾಕ್ಸ್ ಕಟ್ಟಿದ್ರೆ ಹಾಗೆ ಸೆಂಟ್ರಲ್ ಗವರ್ಮೆಂಟ್ 1000 ಕೊಟ್ಟಿದೆ. ನಮ್ಮಲ್ಲಿ ಪ್ರಸಾದ ಯೋಜನೆ ಯಾವ ಕಾಮಗಾರಿ ಬಂತು ದಕ್ಷಿಣ ಉಡುಪಿಗೆ? ನಾವು ಟೆಂಪಲ್ ಟೌನ್ ಅಂತ ಹೇಳ್ತೇವೆ. ಇಷ್ಟೆಲ್ಲ ಟೆಂಪಲ್ಸ್ ನಮ್ಮಲ್ಲಿ ಇದೆ. ಪ್ರಸಾದ ಯೋಜನೆ ಅಂತ 1000 ಕೋಟಿ ರೂಪಾಯಿ ನಾರ್ತ್ ಇಂಡಿಯಾದಲ್ಲಿ ಹೋಗ್ತಾ ಉಂಟು. ನಮ್ಮಲ್ಲಿ ಒಂದು ಯೋಜನೆ ಆದ್ರೂ ಬಂತ? ನಾನು ರಿಕ್ವೆಸ್ಟ್ ಮಾಡುದು, ನಮ್ಮಲ್ಲಿ MPಗಳಿದ್ದಾರೆ, ನಮ್ಮಲ್ಲಿ ಕೇಂದ್ರ ಸರ್ಕಾರದ ಪ್ರಭಾವಿ ನಾಯಕರಿದ್ದಾರೆ. ಕರಾವಳಿ ಭಾಗದಲ್ಲಿರುವಂತಹ ಎಲ್ಲ MP ಕೂಡ ಬಿಜೆಪಿ MP ಇರುವಂತ ಇದ್ದಾರೆ. ಅವ್ರು ಸ್ವಲ್ಪ ಪ್ರಸಾದ ಯೋಜನೆ 500-1000 ಕೋಟಿ ತಂದ್ರೆ ನಮ್ಮ ಯಾವ ದೇವಸ್ಥಾನ ಮತ್ತೆ ಯಾರು ದುಡ್ಡು ಕೊಡ್ಬೇಕಂತಿಲ್ಲ. ಈಗ ಇಲ್ಲಿ ಭಕ್ತರು ಮತ್ತೆ ಅಲ್ಲಿ ಅದನ್ನು ಮಾಡುವ ವ್ಯವಸ್ಥಾಪನ ಸಮಿತಿ ಇರ್ಬೋದು, ಅಥವಾ ಅಲ್ಲಿ ಒಂದು ಹುಡುಗರ ತಂಡ ಇದೆ, ಉತ್ಸಾಹಿ ಹುಡುಗರ ತಂಡ. ನಮ್ಮ ಕೇವಲ ನಾವು ದೈವ ಭಕ್ತರನ್ನುವಂಥದ್ದು ಬಾಯಲ್ಲಿ ಹೇಳಿದ್ರಾಗಲ್ಲ, ಅದು ಕೃತಿ ಕೆಲಸದಲ್ಲೂ ಕೂಡ ಇರ್ಬೇಕು. ಸುಮ್ಮನೆ ಕರ್ನಾಟಕ ಎಂಡೋಮೆಂಟ್ ಅಂತ ಕೊಡ್ಲಿಲ್ಲ, ಅದು ಬರ್ಲಿಲ್ಲ, ಕಥೆ ಹೇಳುದಲ್ಲ. ನೀವು ಪ್ರಸಾದ ತಗೊಂಬನ್ನಿ ಅಲ್ಲ, ಯಾರು ಬೇಡ ಅಂತಾರ? ಖೇಲೋ ಇಂಡಿಯಾದಿಂದ ಒಂದಷ್ಟು ನಮ್ಗೆ ಸ್ಟೇಡಿಯಂ ಅನ್ನು ಸುಮ್ಮನೆ ಹೆಸರು ಖೇಲೋ ಇಂಡಿಯಾ ಇರುವುದಲ್ಲ, ಸ್ಮಾರ್ಟ್ ಸಿಟಿ ತಕ್ಕ ನಮ್ಮ ಉಡುಪಿನಲ್ಲಿ ಸ್ಮಾರ್ಟ್ ಸಿಟಿ ಮಾಡಿ ಇಡೀ ಜಗತ್ತು ಹಿಂದಿ ತಿರುಗಿ ನೋಡುವಂತ ಜಿಲ್ಲೆ ಅದಕ್ಕೆ ಉಡುಪಿ ಜಿಲ್ಲೆ, ಶ್ರೀಕೃಷ್ಣ ಪರಮಾತ್ಮನ ಜಿಲ್ಲೆ, ಕೊಲ್ಲೂರು ಮೂಕಾಂಬಿಕೆ ದಕ್ಷಿಣ ಭಾರತಕ್ಕೆ ಶಕ್ತಿ ಕೇಂದ್ರವಾಗಿರುವುದು ಜಿಲ್ಲೆ. ಇಂಥ ಜಿಲ್ಲೆ ಸ್ಮಾರ್ಟ್ ಸಿಟಿ ತಂದೆ ಅಲ್ಲ, ನೀವು ಯಾಕೆ ಕೂಗ್ತೀರಿ? ಕೂಲಿ ಏನು ಪ್ರಯೋಜನ ಇಲ್ಲ. ನೀವು ಅದನ್ನು ತನ್ನಿ, ನೀವು ಹತ್ರ ತಾಕತ್ತು ಅದನ್ನು ಮಾಡಿ. ಅದು ಮಾಡುದು ಬಿಟ್ಟು ಸುಮ್ಮನೆ ಕಥೆಯಲ್ಲಿ ಏನಾಗುವ ಹೆಸರು ಅಂತೇಳಿ ನನ್ನ ಅಭಿಪ್ರಾಯ. ನಾನು ಎಲ್ಲೋ ಒಂದು ಕಡೆ ತುಂಬಾ ಶಾಸಕರ ಕೆಲವೊಂದು ಸುದ್ದಿಗೋಷ್ಠಿಯಲ್ಲಿ ಬೇರೆ ಬೇರೆ ಭಾಷಣಗಳು ನಡೆದ ಸಂದರ್ಭದಲ್ಲಿ ಇಲ್ಲಿನ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಉದಯ್ ಕುಮಾರ್ ಶೆಟ್ಟಿ ಅವರು ಅನುದಾನವನ್ನ ಇತರಕ್ಕೆ ಬಿಡ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಅಂದ್ರೆ ಶಾಸಕರ ಕೆಲಸಗಳಿಗೆ ಅಥವಾ ಅನುದಾನವನ್ನು ತರುವ ವಿಚಾರದಲ್ಲಿ ಏನಾದ್ರೂ ನಿಮ್ಮ ಸರ್ಕಾರ ಇರುವ ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಪ್ರಭಾವವನ್ನು ಬಳಸಿ ಅನುದಾನವನ್ನು ತಡೆ ಹಿಡಿಯುವ ಕೆಲಸವನ್ನ ಏನಾದ್ರೂ ಮಾಡ್ತಾ ಇದ್ದೀರಾ? ಅನುದಾನವನ್ನು ತರುವುದಕ್ಕೆ ಮೊದಲ ಪ್ರಾಶಸ್ತ್ಯ ಕೊಡುವ ನಾನು. ಯಾಕಂದ್ರೆ ಅದು ತಂದ್ರೆ ಹೇಗೆ ಕೆಲಸ ಆಗ್ತದೆ ಏನಾಗ್ತದೆ ನಾನು ಜೀವಮಾನದಲ್ಲಿ ಮಾಡ್ಕೊಂಡು ಬಂದವ. ನಾನು ಆಸ್ ಎ ಒಬ್ಬ MTech ಇಂಜಿನಿಯರ್ ಆಗಿ ನನ್ನ ಪ್ರೊಫೆಷನ್ 25 ವರ್ಷದಿಂದ ನಾನು ಈ ಪಬ್ಲಿಕ್ ವರ್ಕ್ಸ್ ಅನ್ನು ಮಾಡ್ತಾ ಬಂದವ. ನಾನು ಇವರಾಗಿ ಲಂಚ ತಗೊಂಡು ಅಥವಾ ಯಾರು ತಲೆ ಹೊಡೆದು ಮಾಡಿದ, ನಾನು ದುಡ್ದು ಮಾಡಿದ್ದೇನೆ.
ದುಡಿಯುವಾಗ ಕಷ್ಟ ಸುಖ ಎಲ್ರಿಗೂ ಬರ್ತದೆ, ಅದನ್ನ ಫೇಸ್ ಮಾಡುವ. ಅರ್ಥ ಆಗಿಲ್ಲ, ಕಾಂಟ್ರಾಕ್ಟರ್ ಅಂದ್ರೆ ಅದೊಂದು ಭಿಕ್ಷೆ ಅಲ್ಲ. ನಾವು ಕೆಲಸ ಮಾಡಿದ್ದಕ್ಕೆ ಸರ್ಕಾರ ಕೊಡುವ ಸಂಭಾವನೆಯಿಂದ ನಾವು ಕೆಲಸ ಮಾಡ್ತಾ ಬಂದಿದ್ದೇವೆ. ಹೆಚ್ಚು ಕಡಿಮೆ ಇರ್ಬೋದು, ನಾವು ಮಾಡಿದ ರೋಡ್ ಹಾಳಾಗಿರ್ಬೋದು, ಎಷ್ಟು 100 ರೋಡ್ ಒಳ್ಳೇದಿರ್ಬೋದು, ಅದೆಲ್ಲ ನಮ್ಮ ಪ್ರೊಫೆಷನ್. ಅದನ್ನು ಯಾರು ಹೇಳಿದ್ರು ನಾವು ಅದನ್ನು ಯಾರಿಗೂ ಕೇರ್ ಮಾಡಿದ್ರು. ಅದರಿಂದ ಅನುದಾನ ಬರುವ ಬಗ್ಗೆ ನಮ್ಮ ಮೊದಲ ಯಾರು ತರುವುದಾದ್ರು ಅಂದ್ರೆ ಉದಯ್ ಕುಮಾರ್ ಶೆಟ್ಟಿ ಅವರು ಅನುದಾನವನ್ನ ತಡೆ ಹಿಡಿಯುವ ಕೆಲಸವನ್ನ ಮಾಡಿದ್ರು. ಯಾವತ್ತು ಮಾಡುದಿಲ್ಲ, ವಿಶ್ವಕ್ಕೆ ಮಾಡಲಿಲ್ಲ, ಮುಂದೆ ಮಾಡುವೂ ಇಲ್ಲ. ಅದು ಯಾರು ತಂದ್ರೆ ಮೋಸ್ಟ್ ವೆಲ್ಕಮ್. ನಾನು ಹೇಳಿದಲ್ಲ, ಅದು ಅಷ್ಟು ಕೆಲಸ ಆಗ್ತದೆ. ನಮ್ಮ ಊರಿಗೆ ಗ್ರಾಂಟ್ ಬಂದ್ರೆ ಒಂದಷ್ಟು ದೇವಸ್ಥಾನ ಕೆಲಸ ಇರ್ಬೋದು, ರಸ್ತೆ ಇರ್ಬೋದು, ಸೇತುವೆ ಇರ್ಬೋದು, ಶಾಲೆ ಇರ್ಬೋದು, ಏನೇ ಬರಲಿ ಅದು ಮಾಡದಂತ ನಾವು ಸ್ವಲ್ಪ ಕ್ವಾಲಿಟಿ ಕೆಲಸ ಮಾಡ್ಬೇಕು ಅನ್ನೋ ಬಗ್ಗೆ ಇನ್ಸಿಸ್ಟ್ ಮಾಡ್ಬೋದು, ಬಿಟ್ರೆ ಯಾವತ್ತಂತ ಕೆಲಸವನ್ನು ಮಾಡಿಲ್ಲ. ಈಗ ನಮ್ಮ ದೊಡ್ಡ ಕನಸು ಇರುವುದು ನೀವು ನೋಡಿ ಸರ್, ನಮ್ಮ 3 ಘಾಟಿಗಳಿವೆ, ಆಗುಂಬೆ. ನಾನು ಅದೇ ನಿಮ್ಗೆ ಕೇಳ್ಬೇಕಂತ ಮಾಡಿದ್ದೆ. ಒಬ್ಬ ರಾಜಕಾರಣಿ ಆದವರಿಗೆ ಅಥವಾ ಒಂದು ಚುನಾಯಿತ ಜನಪ್ರತಿನಿಧಿ ಆಗ್ಬೇಕು ಅನ್ನೋ ಕನ್ಸಿಟ್ಕೊಂಡವರಿಗೆ ಜನರ ಬಳಿ ಹೋದ ಸಂದರ್ಭದಲ್ಲಿ ಕೆಲವೊಂದು ಯೋಜನೆಗಳನ್ನ ನೀವು ಹೇಳ್ಬೇಕಾಗತ್ತೆ, ಅಥವಾ ನೀವೇನು ಆ ಒಂದು ಕ್ಷೇತ್ರದ ಜನಪ್ರತಿನಿಧಿ ಆದ್ರೆ ಏನ್ ಮಾಡ್ತೀವಿ ಮುಂದಿನ ಫ್ಯೂಚರ್ ದೃಷ್ಟಿಯನ್ನು ಒಂದು ಇದು ಹೇಳ್ಬೇಕಾದ ಹಾಗೆ ಆ ಕಾರ್ಕಳದ ಜನತೆ ಉದಯ್ ಕುಮಾರ್ ಶೆಟ್ಟಿ ಅವರಿಂದ ಏನ್ ನಿರೀಕ್ಷೆ ಮಾಡ್ಬೋದು? ನೋಡಿ, ಮೊದಲಾಗಿ ಇಲ್ಲಿ ಜಾಬ್ ಕ್ರಿಯೇಟ್ ಆಗ್ಬೇಕು. ಅಂದ್ರೆ ಜನರು ಒಳ್ಳೆ ಎಜುಕೇಟೆಡ್ಸ್ ಇದ್ದಾರೆ, ಎಲ್ಲ ಓದಿದ ನಂತರ ಮಕ್ಕಳು ಮನೆಯಲ್ಲಿಲ್ಲ, ತಂದೆ ತಾಯಿ ಸಾವಿರ ತನಕ ಮನೆಯಲ್ಲಿ ಫೋಟೋ ಮಾತ್ರ ಗೋಡೆಯಲ್ಲಿ. ಇವರು ಬೆಂಗಳೂರು, ಲಂಡನ್, USA, ಬಾಂಬೆ ಹೋಗ್ತಾರೆ. ಮತ್ತೆ ಮಕ್ಕಳನ್ನು ಯಾವಾಗ ನೋಡುದವರು? ಕಲಿಸಿ ಸಾಲ ಮೂಲ ಮಾಡಿ ಕಲಿಸ್ತಾರೆ. ಮತ್ತೆ ಮಕ್ಕಳಿಗೆ ಎಜುಕೇಶನ್. ಅದಕ್ಕೆ ಈಗಿನ ಮುಖ್ಯಮಂತ್ರಿಗೆ ಬಹಳ ಅದು ತಲೆಯಲ್ಲಿದೆ, ನಾನು ಇಲ್ಲಿ ಒಂದು ಜಾಬ್ ಕ್ರಿಯೇಟ್ ಮಾಡ್ಬೇಕು, ಇಲ್ಲಿ ಅವ್ರು ಇಲ್ಲೇ ಇರ್ಬೇಕು, ಅವ್ರು ಜಾಗ ಬಿಟ್ಟು ಹೋಗ್ಬಾರ್ದು, ಆ ಊರಲ್ಲೇ ಅವ್ರು ಮಾಡ್ಬೇಕನ್ನೋ ಅವರಿಗೊಂದು ಬಹಳ ಅದನ್ನು ಬಹಳ ಒತ್ತಿ ಸುಮಾರು ನಾನು ಹೇಳಿದ್ದೇನೆ ಕೇಳಿದ್ದೇನೆ. ನಮ್ಮಲ್ಲಿ ನೋಡಿ ಸರ್, ಮೇನ್ ಟ್ರಾನ್ಸ್ಪೋರ್ಟೇಶನ್ ಸರಿಯಾಗಿ ಬೆಂಗಳೂರು ಮತ್ತೆ ನಮಗೆ ಒಳ್ಳೆ ಸಂಪರ್ಕ ರಸ್ತೆನೇ ಇಲ್ಲ. 3 ಶಿರಾಡಿ, ಚಾರ್ಮಾಡಿ, ಆಗುಂಬೆ 3 ಘಾಟ್ ಇದೆ. ದೇವರದ್ದು ಇವತ್ತಿನ ತನಕನು ನೀವು ಬೆಂಗಳೂರು ಬರೋ 3 ಸಲ ಯೋಚನೆ ಮಾಡ್ಬೇಕು, ಯಾವ್ದ್ರಲ್ಲಿ ಹೋದ್ರೆ ನಾನು ಕೆಳಗೆ ಹೋಗ್ತೇನಪ್ಪ, ಯಾವ್ದ್ರಲ್ಲಿ ಉಳ್ಕೊಳ್ತೇನಪ್ಪ ಅಂತ ಒಂದು ಪರಿಸ್ಥಿತಿಯಲ್ಲಿ. ಆಗುಂಬೆ ಘಾಟಿ ನೋಡಿ, ದಿಸ್ ಇಸ್ ದ ಶಾರ್ಟೆಸ್ಟ್ ಘಾಟ್ ಇನ್ ಇಂಡಿಯಾ. ಇಂಡಿಯಾದ ಅತ್ಯಂತ ಕಿರಿದ 15 ನಿಮಿಷದಲ್ಲಿ 15 ಸುತ್ತು ಹೋಗುವ ಘಾಟಿ ನಮ್ಮ ಆಗುಂಬೆ ಘಾಟಿ. ಅದನ್ನು ಏನಾದ್ರು ಅಗಲ ಮಾಡ್ಬೇಕಾದ್ರೆ ದೇವಲೋಕದಲ್ಲಿ ಇಲ್ಲಿ ಸೈನ್ ಬೇಡ, ಅದಕ್ಕೆ ಭೂಲೋಕದಲ್ಲಿ ಸೈನ್ ಮಾಡಿದ್ರೆ ಸಾಕು. ಯಾರಾದ್ರೂ ಮಾಡಿ, ಒಂದು ಹೆಚ್ಚು ಬೇಡ, 10 ಮೀಟರ್ ಅಗಲ ಮಾಡಿ, ದೊಡ್ಡ ವೆಹಿಕಲ್ ಹೋಗುವಾಗ ಮಾಡಿ. ನಾನು ನಮ್ಮ ಸತೀಶ್ ಜಾರಕಿಹೊಳಿ ಸುಮಾರು ಸಲ ರಿಕ್ವೆಸ್ಟ್ ಮಾಡಿದ್ದೇನೆ. ಈಗ ತಾನೇ ಅದು ನಮ್ಮ MP ಅವರದ ಆ ಕಡೆಯಿಂದ MP ರಾಘವೇಂದ್ರ ಅದನ್ನು ಪರ್ಸ್ಯೂ ಮಾಡಿದಾಗ ಉಂಟು. ಖಂಡಿತ ಅವರ ಏನು ಪ್ರಯತ್ನ ಉಂಟು, ಅದು ಮುಂದುವರೆದು ಆದಷ್ಟು ಬೇಗ ಕೇಂದ್ರವೋ ಸ್ಟೇಟ್ ರಾಜ್ಯವೋ, ನನಗೆ ಅದು ಯಾರು ಮಾಡಿದಾರೆ ಇಂಪಾರ್ಟೆಂಟ್, ಅಭಿವೃದ್ಧಿ ಕೆಲಸ ಆಗಬೇಕು. ಆದ್ರೆ ನಿಮ್ಮ ಕರಾವಳಿ ಮತ್ತೆ ಮಲೆನಾಡಿದ್ದು ಒಂದು ಹೆಬ್ಬಾಗಿಲು ಓಪನ್ ಆಗ್ತದೆ. ಈಗ ನೋಡಿ, ಇಲ್ಲಿ ಅಲ್ಲಿಗೆ ಒಂದು ಕಮ್ಯುನಿಕೇಶನ್ ಇಲ್ಲ ಇದ್ದಾಗೆ. ಈಗ ಕರಾವಳಿ ಮತ್ತು ಮಲೆನಾಡು ಭಾಗವನ್ನ ಸಂಪರ್ಕಿಸುವ ಪ್ರಮುಖ ಘಾಟಿ ಅಂದ್ರೆ ಅದು ಆಗುಂಬೆ ಘಾಟಿ. ನೋಡಿ, ನಮ್ಮ ಸಂಬಂಧಗಳು ದುಬೈ, ಬಾಂಬೆ, ಬೆಂಗಳೂರು ಆಗ್ತದೆ ನೆಂಟಸ್ತಿಗಳು. ನಾವು ಅದೇ ಕೊಪ್ಪ ಅಂದ್ರೆ ಘಟ್ಟ ಅಂತೀವಿ. ಅದೇ ಘಟ್ಟಕ್ಕೆ ದೂರ ಎಷ್ಟು ಕೇಳಿ ಸೋಮೇಶ್ವರ, 3/4 ಗಂಟೆ. ನೀವು ನೋಡಿ, ದುಬೈ ಬಾಂಬೆ ಎಷ್ಟು ದೂರ ಉಂಟು, ಅದು ಇದು ಯಾಕೆ ಆಗುದಿಲ್ಲ? ಸಂಪರ್ಕ ಲಿಂಕ್ ಇಲ್ಲ. ಯಾಕಂದ್ರೆ ನಮ್ಮಲ್ಲಿರುವ ಇಂಥ ಬ್ಯೂಟಿಫುಲ್ ಒಂದು ಯಾವ್ದು ಬಯಲುಸೀಮೆ ಅಥವಾ ಕರಾವಳಿ ಅಥವಾ ಮಲೆನಾಡು ಯೂಸ್ ಮಾಡ್ಬೇಕಾದ್ರೆ ಕರಾವಳಿ ಮತ್ತೆ ಅದಕ್ಕೆ ನಮಗೆ ಕೊಂಡಿ ಓಪನ್ ಆಗಬೇಕು. ಆಗ ವ್ಯಾಪಾರ ನೋಡಿ, ಮಲ್ಯ ಅವರು ಅವತ್ತು ಏರ್ಪೋರ್ಟ್ ಮಾಡಿದ್ದಾರೆ, ಅವತ್ತು ಪೋರ್ಟ್ ಮಾಡಿದ್ದಾರೆ, ಎಷ್ಟು ದೊಡ್ಡ ಯೋಜನೆ ಅಂತ ಯಾವ ಕೆಲಸ ಆಯ್ತು ನಮ್ಮಲ್ಲಿ ಆಗಿದ್ದ. ನಮ್ಮ ವೀರಪ್ಪ ಮೊಯ್ಲಿ ಮಾಡಿದ ಒಂದು CET ಮಾತ್ರ ನನ್ನ ಲೆಕ್ಕದಲ್ಲಿ ಬಹಳ ಒಂದು ಪರಿಣಾಮಕಾರಿಯಾದ, ಇಡೀ ಜಗತ್ತು ಅಥವಾ ಪ್ರಪಂಚ ತಿರುಗಿ ನೋಡುವಂತ ದೊಡ್ಡ ಕೆಲಸ ಮಾಡಿದ್ದಾರೆ ನಮ್ಮ ನಾಯಕ ವೀರಪ್ಪ ಮೊಯ್ಲಿ ಅಂತ ಬಹಳ ನಾನು ಹೆಮ್ಮೆಯನ್ನು ಹೇಳ್ತೇನೆ. ಅವರು ಅದು ಮಾಡಿದ್ದಾರೆ, MRPL ತಂದಿದ್ದಾರೆ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ದಾರೆ, ಹಲವಾರು ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆ ಈಗ ಕಾಲಘಟ್ಟಕ್ಕೆ ನಾವು ಆಗುಂಬೆ ಘಾಟಿ ಹತ್ರ ಒಂದು ಅಗಲಾದ್ರೆ ನಮ್ಮ ಒಂದು ಒಳ್ಳೆ ಇಲ್ಲಿ ಬೆಳವಣಿಗೆ ಆಗ್ತದೆ ನನ್ನ ಅನಿಸಿಕೆ. ಅದೇ ರೀತಿಯಲ್ಲಿ BK ಹರಿಪ್ರಸಾದ್ ಅವರು ರಾಜ್ಯಾಧ್ಯಕ್ಷರಾಗಿರುವ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಧ್ಯಕ್ಷಗಳು ಬದಲಾವಣೆ ಕೂಡ ಸಹಜವಾಗಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ನಡೆಯುತ್ತೆ. ಉಡುಪಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧ್ಯಕ್ಷ ಬದಲಾವಣೆ ಅನ್ನೋದು ಹಲವಾರು ದಿನ ಚರ್ಚೆಯಲ್ಲಿರುವಂತಹ ವಿಚಾರ, ಎಲ್ಲ ರಾಜ್ಯ ಎಲ್ಲ ಭಾಗಗಳಿಂದ ಕೂಡ. ಹಾಗೆ ಉದಯ್ ಕುಮಾರ್ ಶೆಟ್ಟಿ ಅವರು ಉಡುಪಿ ಜಿಲ್ಲೆಯ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಆಗ್ತಾರ? ಅಂತದ್ದೇನು ಗೊತ್ತಿಲ್ಲ, ಪಕ್ಷ ಅವಕಾಶ ಕೊಟ್ರೆ ಬೇರೆ ವಿಚಾರ. ಬಟ್ ನಾನೀಗ ನನ್ನ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಸಂಘಟನೆ ಮಾಡ್ತಾ ಇದ್ದಾರೆ. ಮತ್ತೆ ಪಕ್ಷಕ್ಕೆ ಹೇಳಿದ್ರೆ ಯಾವ ಕೆಲಸವನ್ನು ಮಾಡ್ಲೇಬೇಕು, ಅದನ್ನ 2 ಮಾತಿಲ್ಲ. ಬಟ್ ಈಗಿರುವ ಅಧ್ಯಕ್ಷರು ಅಶೋಕ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಮುಂದೆ ಬದಲಾವಣೆ ಬರುವಾಗ ಅದರಷ್ಟಕ್ಕೆ ಆಗುದಾದ್ರೆ ಹೇಗಾಗ್ತದೆ ಅಂತ ನೋಡ್ಬೇಕು, ವರಿಷ್ಠರು ನಿರ್ಣಯ ಮಾಡ್ತಾರೆ. ಬಟ್ ಪಕ್ಷ ಕೊಟ್ಟು ಯಾವುದೇ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನೋ ಒಂದು ಇದು ಮನಸ್ಥಿತಿ ನನ್ನ ಹತ್ರ ಇದೆ. ಉದಯ್ ಕುಮಾರ್ ಶೆಟ್ಟಿ ಅವರೇ, ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಕುರಿತಾಗಿ ಕೊನೆಯದಾಗಿ ಏನ್ ಬಯಸ್ತೀರಾ? ಏನಿಲ್ಲ, ನಾವೆಲ್ಲ ಒಟ್ಟಾಗಿ ದುಡಿಬೇಕು, ಪಕ್ಷವನ್ನು ಸಂಘಟನೆ ಮಾಡಬೇಕು. ಪಕ್ಷ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ತಾ ಉಂಟು. ಆಗ ಬೂತ್ ಲೆವೆಲ್ ಇಂದ ನಾವು ಪಕ್ಷವನ್ನು ಕಟ್ಟುವಂತ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ನಾನಂತೂ
ತಾವು ಕರೆದಾಗ ಯಾವುದೇ 24/7 ಕಾಯ ವಾಚ ಮನಸ್ಸ ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನು ನಾನು ಮಾಡ್ಲಿಕ್ಕೆ ಬದ್ಧನಿದ್ದೇನೆ, ಪಕ್ಷದ ಒಬ್ಬ ಶಿಸ್ತಿನ ಒಬ್ಬ ಕಾರ್ಯಕರ್ತನಾಗಿ ಮಾಡ್ತೇನೆ ಅಂತ ಹೇಳ್ತೇನೆ. ಅದಕ್ಕಾಗಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕೈ ಜೋಡಿಸಿ ಮುಂದಿನ ದಿನದಲ್ಲಿ, ಯಾಕಂದ್ರೆ ಅಧಿಕಾರ ಇದ್ರೆ ಎಲ್ಲ ಕೆಲಸವನ್ನು ಮಾಡಬಹುದು. ಅಧಿಕಾರ ಇವತ್ತು ನೋಡಿ, ರಾಜ್ಯದಲ್ಲಿ ಸರ್ಕಾರ ಇದ್ರು ಜಿಲ್ಲೆಯಲ್ಲಿ ಒಂದು MLA ಇಲ್ಲದೆ ನಾವು ಏನು ಇಲ್ಲದ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳ್ಬೋದು. ನಮ್ಮನೆ MLA ಇದ್ರೆ ಅಶೋಕ್ ರೈ ಈಗ ಪುತ್ತೂರಲ್ಲಿ MLA ಆದ್ರು, ಯಾರ ಭಾಗ್ಯ? ಅಶೋಕ್ ರೈಯ ಭಾಗ್ಯ ಅಲ್ಲ, ಪುತ್ತೂರು ಜನರ ಭಾಗ್ಯ. ಈಗ ಉಳ್ಳಾಲದಲ್ಲಿ UT ಖಾದರ್ MLA ಆಗಿ ಸ್ಪೀಕರ್ ಆದ್ರು, ಯಾರ ಭಾಗ್ಯ? ಸಚಿವರು ಕೂಡ ಸಚಿವರಾಗಿರುವುದು ಯಾರ ಭಾಗ್ಯ? ಇದು ಉಳ್ಳಾಲ ಜನರ ಭಾಗ್ಯ, ಕರ್ನಾಟಕ ಜನರ ಭಾಗ್ಯ. ಹಾಗೆ ನಮ್ಮಲ್ಲಿ ಸಹ ಒಬ್ರು ಈಗ ವಿನಯ್ ಕುಮಾರ್ ಸೊರಕೆ ಮೊನ್ನೆ MLA ಆಗಿದ್ರೆ, ಗೋಪಾಲ್ ಪೂಜಾರಿ ಆಗಿದ್ರೆ, ಇದೇನಾಗ್ತದೆ ಜಿಲ್ಲೆ ಒಬ್ರು ಉಸ್ತುವಾರಿ ಸಚಿವರು ಸಿಕ್ತಿದ್ರು ನಮ್ಮ ಕೈಗೆ. ನಮ್ಮ ಬೇಡಿಕೆಗಳು ಅಲ್ಲೇ ಸ್ಪಾಟ್ ಅಲ್ಲಿ ಏನಾಗುತ್ತೆ, ನಮ್ಮ ಜಿಲ್ಲೆಗೆ 5 ವರ್ಷ ಹಿನ್ನಡೆ ಆಯ್ತು. ಅದು ಪುನಃ ಮರುಕಳಿಸಬಾರ್ದು. ಯಾಕಂದ್ರೆ ರಾಜ್ಯದಲ್ಲಿ 2028ಕ್ಕೆ ಪುನಃ ಕಾಂಗ್ರೆಸ್ ಬರುವುದಂತೂ ಶತಸಿದ್ಧ, 100ಕ್ಕೆ 100 ಬರುತ್ತೆ, ಅದ್ರಲ್ಲಿ ಯಾವುದೇ ಯಾರಿಗೆ ಅನುಮಾನ ಬೇಡ. ಹಾಗೆ ಬರುವಾಗ ಉಡುಪಿ ಜಿಲ್ಲೆಯಲ್ಲಿ ಸಹ ಕಾಂಗ್ರೆಸ್ MLAಗಳಿದ್ರೆ ಆಗ ಪೂರಕವಾಗಿ ಯಾವುದೇ ಪಕ್ಷ ಇರುವ ರೆಪ್ರೆಸೆಂಟೇಷನ್ ನಮ್ಮಲ್ಲಿ ಇದ್ರೆ, ಪಕ್ಷ ರೂಲಿಂಗ್ ಬರುವಾಗ ಅದರ ರೆಪ್ರೆಸೆಂಟೇಷನ್ MLAs ಇದ್ರೆ ಆ ಭಾಗ ಅಭಿವೃದ್ಧಿ ಆಗುವುದಕ್ಕೆ ನಮ್ಮ ಪುತ್ತೂರು, ಉಳ್ಳಾಲ ಇದೇ ಎಲ್ಲ ಒಂದು ನಮ್ಮ ಎದುರಿರುವ ಸಾಕ್ಷಿಗಳಂತ ಹೇಳ್ತಾ ಅದನ್ನು ಮಾಡುವಂತ ಒಳ್ಳೆ ಕೆಲಸವನ್ನು ಮಾಡಿ, ಒಳ್ಳೆ ರೀತಿಯಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ, ಒಳ್ಳೆ ಆಡಳಿತ ಕೊಡ್ತಾ ಉಂಟು. ಅದರ ಪೂರಕವಾಗಿ ನಿಮ್ಮ ಹತ್ರ ನಾವು 5 ವರ್ಷಕ್ಕೆ ಒಂದೇ ಒಂದು ಕೇಳುದು, ಒಂದು ಮತದಾನ, ಒಂದು ವೋಟನ್ನು ಕೇಳ್ತೇವೆ, ಅದನ್ನು ಕೊಟ್ಟು ಪಕ್ಷವನ್ನು ಬೆಂಬಲಿಸಬೇಕಂತ ನಾನು ವಿನಂತಿಸಿಕೊಳ್ತೇನೆ. ಓಕೆ, ಉದಯ್ ಕುಮಾರ್ ಶೆಟ್ಟಿ ಅವರೇ, ಇದುವರೆಗೂ ಇವರ ಸಂದರ್ಶನ ಭಾಗವಹಿಸಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ವಿಚಾರ ಆಗಿರ್ಬೋದು, ಮುಖ್ಯಮಂತ್ರಿಯಾಗಿ ಅವರು ಕರಾವಳಿಯ ಕುರಿತಾಗಿ ಅವರು ಇಟ್ಕೊಂಡಿರುವಂತಹ ಕನಸುಗಳಾಗಿರ್ಬೋದು, ಕರಾವಳಿಯ ಯುವಕರ ಮೇಲೆ ಅವರು ಮುಖ್ಯಮಂತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಯಾವ ರೀತಿಯಾದ ಪ್ರಭಾವ ಬೀಳುತ್ತೆ, ಹಾಗೆ ಕರಾವಳಿಯ ರಾಜಕೀಯದಲ್ಲಿ ಯಾವ ರೀತಿಯ ಬದಲಾವಣೆಗಳಿಗೆ ಕಾರಣ ಆಗತ್ತೆ, ಹಾಗೆ ಕಳೆದ 3-4 ವರ್ಷಗಳಿಂದ ನಿಮ್ಮ ನಿರಂತರವಾದ ಹೋರಾಟಗಳಾಗಿರ್ಬೋದು, ಪಕ್ಷ ಸಂಘಟನೆ ಆಗಿರ್ಬೋದು, ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿನ ಸ್ಥಳೀಯ ವಿಚಾರಗಳ ಸಮಸ್ಯೆಗಳ ವಿರುದ್ಧ ನಿಮ್ಮ ಹೋರಾಟದ ವಿಚಾರ ಆಗಿರ್ಬೋದು, ಮುಂದೆ ನೀವು ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತೀರಾ, ರಾಜ್ಯ ಸರ್ಕಾರದ ವಿಚಾರಗಳಾಗಿರ್ಬೋದು, ರಾಜ್ಯ ಸರ್ಕಾರದಂತ ಯೋಜನೆಗಳನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗಿದ್ದೀರಾ, ಹಾಗೆ ಮುಂದೆ ನಮ್ಮ ಕಾರ್ಯಕರ್ತರ ಬರ್ತಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಹಾಗೆ ಇನ್ನು BK ಹರಿಪ್ರಸಾದ್ ಅವರು ರಾಜ್ಯಾಧ್ಯಕ್ಷರಾಗಿರುವ ವಿಚಾರ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲಿ ವೀಕ್ಷಕರೇ, ಇದು ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಿರುವಂತಹ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಇವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.